ಈಗ ಅವರು ವೇದಾಂತಿಗಳು ಖಂಡನ ಮಾಡ್ತಾ ಇದ್ದಾರೆ. ಅಂದರೆ ಈಗ ಅನುಪಪತ್ತಿ ದೋಷ ಏನು ಕೊಟ್ಟಿದ್ದಾರಲ್ಲ, ಸ್ವತಃ ಪ್ರಾಮಾಣ್ಯವಾದದಲ್ಲಿ ಸಂಶಯ ಮತ್ತು ಅನುಪತ್ತಿ ದೋಷ ಹಿಂದೆ ಏನು ಕೊಟ್ಟಿದ್ರು, ಮಹಾತ್ತರ ಹೇಳಿಂಗ್ದಾಗ ಕೊಟ್ಟಿದ್ರು. ಮತ್ತು ನಿಮ್ಮಲ್ಲಿ ಯಾರು ಸಂಶಯ ಅನುಪತ್ತಿ ದೋಷ ಬರ್ತೈತಿ ಅಂತ ಇದೇನು ಕೊಟ್ಟಿರಲ್ಲ, ಅದರದ್ದು ಬಗ್ಗೆ ಸೊ ಸಕಲ ಅಸಂಗತ ಅದು ನೀವು ಹೇಳೋದು ಸಂಶಯ ಅನುಪತ್ತಿ ದೋಷ ಬರ್ತೈತೆ ಅಂತ ಹಿಂಗೆ ಹೇಳಿರಲ್ಲ, ಅದರದ್ದು ಎಲ್ಲ ಅದು ಅಸಂಗತದ. ಹ್ಯಾಂಗೆ ಅದು ಹೇಳ್ತಾರೆ ಈಗ ನೋಡಿ. ಪ್ರಮತ್ವ ಕಾ ಜ್ಞಾನ ತೋ ಪೀಚೆ ಕೈಂಗೆ ಅಂದ್ರೆ ಜ್ಞಾನಗ್ರಾಹಕ ಸಾಮಗ್ರಿಯಿಂದಲೇ ಪ್ರಮತ್ವ ಜ್ಞಾನ ಆಗ್ತದ. ಅದರ ಪರ ಗುಣ ಅದರದಿಂದ ಗುಣದಿಂದ ಸಹಿತವಾಗಿಯೇ ಪ್ರಮತ್ವ ಜ್ಞಾನ ಆಗ್ತದೆ ಅಂತ ಹಿಂಗೆ ಹೇಳ್ಯಾರ. ಅದರ ಪ್ರಮತ್ವ ಜ್ಞಾನ ಯಾವ ಸಾಧನಗಳಿಂದ ಆಗ್ತದೆ ಅಂತ ನೀವು ಹೇಳಿರಲ್ಲ, ಅದು ನಂತರ ಹೇಳ್ತೇವೆ. ಮೊದಲು ನೀವು ಜ್ಞಾನ ಅನುವ್ಯವಸಾಯ ಅಂತ ಹೇಳಿರಲ್ಲ, ಆ ಮೊದಲು ಅನುವ್ಯವಸಾಯ ಜ್ಞಾನದ ಖಂಡನ ಮಾಡ್ತೇವೆ. प्रथम तो अनुव्यवसाय ज्ञान ते ज्ञान का प्रकाश हुए ये कथना संगत है. ಮೊದಲು ನೀವು ಹೇಳಲ್ಪಟ್ಟಂಥ ಯಾವ ಅನುವ್ಯವಸಾಯ ಜ್ಞಾನದಿಂದ ಜ್ಞಾನದ ಪ್ರಕಾಶ ಆಗುತ್ತದೆ. ಅಯಂ ಘಟ ಇದು ವ್ಯವಸಾಯ ಜ್ಞಾನ, ಅಯಂ ಘಟ ಇದು ಅನುವ್ಯವಸಾಯ ಜ್ಞಾನ, ಘಟಮಂ ಜಾನಾಮಿ ಇದು ಅನುವ್ಯವಸಾಯ ಜ್ಞಾನ. ಆ ಅನುವ್ಯವಸಾಯ ಜ್ಞಾನದಿಂದ ವ್ಯವಸಾಯ ಜ್ಞಾನ ಕೂಡ ಜ್ಞಾನ ಆಗ್ತೈತಿ ಅಂತ ಹಿಂಗೆ ಹೇಳಿರಲ್ಲ, ಅದು ಅಸಂಗತದ. ಕಾಯತೆ ಜೋ ಅದು ನೀವು ಉದಿದ್ರು ನಡೀತದೆ, ನೀವು ತಿನ್ನೋದು ಜ್ಞಾನ ಅಪ್ರಕಾಶ ಸ್ವಭಾವ ಹೋವೆತ್ತು. ಅಪ್ರಕಾಶ ಸ್ವಭಾವ ಜ್ಞಾನ ಹೋವೆತ್ತು ಅಂದರೂ ಬರ್ತದೆ. ಕರೆ ಮೇನ್ ಏನು ಹೇಳೋದು, ಜ್ಞಾನ ಅಪ್ರಕಾಶ ಸ್ವಭಾವ ಹೋವೆತ್ತು. ಜೋ ಅದರ ಮೊದಲು ಜೋ ಒಂದು ವೇಳೆ ಜ್ಞಾನ ಅಪ್ರಕಾಶ ಸ್ವಭಾವ ಇದ್ದಿದ್ದಾದರೆ, ಜ್ಞಾನ ಯಾವಾಗಲೂ ನೀವು ಮೊದಲೇ ಸ್ವಯಂ ಪ್ರಕಾಶ, ಎಂದೆಂದು ಅಪ್ರಕಾಶ ಇರುವುದನ್ನೇ ಇಲ್ಲ. ಒಂದು ವೇಳೆ ಆ ಜ್ಞಾನ ಅಪ್ರಕಾಶಿತ ಅಂದರೆ ಪ್ರಕಾಶ ಮಾಡದೇ ಇರುವುದು ಹಿಂಗೆ ಇದ್ದಿದ್ದಾದರೆ, ತಾಕೆ ಸಂಬಂಧತೆ ಘಟಾದಿ ಕನಕ ಪ್ರಕಾಶನೇ ಹೋವೇಗ. ಆ ಅಪ್ರಕಾಶಿತ ಜ್ಞಾನ ಇತ್ತಪ್ಪ ಅಂದ್ರೆ, ಮೊದಲೇ ಅದು ಅಪ್ರಕಾಶಿತ ಅಂದ್ರೆ ಅದು ಇನ್ನೊಂದಕ್ಕೆ ಹೆಂಗೆ ಪ್ರಕಾಶ ಮಾಡ್ತದೆ, ಮಾಡ್ತದೇನು? ತಾನೇ ಜಡ ಇತ್ತಪ್ಪ ಅಂದ್ರೆ ಇನ್ನೊಂದಕ್ಕೆ ಹೆಂಗೆ ಮಾಡ್ತದೇನು? ಮಾಡೋದಿಲ್ಲ. ಹಂಗೆ ಒಂದು ವೇಳೆ ಆ ಅಪ್ರಕಾಶಿತ ಜ್ಞಾನದಿಂದ ಈ ಘಟಾದಿಗಳು ಇದು ಅಯಂ ಘಟ, ಈ ಘಟ ಜ್ಞಾನ ಆಗಬಾರ್ದೇ ಆಗಿತ್ತು, ಘಟ ಜ್ಞಾನ ಆಗುವುದೇ ಇಲ್ಲ. ಹೋವೇಗ ಇಲ್ಲಿ ತಿಂತಿಲ್ಲ ಸರಳ ಅವ್ರ ಜೋ ಪೂರ್ವ ಹಿಂದೆ 331 ಪೇಜ್ ಮೇಲೆ ಹೇಳೋಣ. ಏನು ಹೇಳೋಣ? ತಾನು ಸ್ವತಃ ಪ್ರಕಾಶ ಶೂನ್ಯ ಇರುವುದು ಇನ್ನೊಂದು ಪ್ರಕಾಶ ಮಾಡ್ತೈತಿ ಅಂದರೆ, ಅವ್ರ ಜೋ ಪೂರ್ವಕಯ घटाधिकन के प्रकाश में ज्ञान अपने प्रकाश की अपेक्षा करे नहीं. ಇಂದ 331 ಪೇಜ್ ಮೇಲೆ ಘಟಾದಿಗಳ ಜ್ಞಾನದಲ್ಲಿ ಯಾವುದ್ರದ್ದು ವ್ಯವಹಾರ ಇಷ್ಟ ಇರುವುದು, ಹಿಂದಿನ ಸ್ವಲ್ಪ ನೆನಪಿರ್ಬೇಕು ನಾವು, ಯಾವುದ್ರದ್ದು ವ್ಯವಹಾರ ಇಷ್ಟ ಇರುವುದು ಅದರದನ್ನೇ ಅದು ಅಪೇಕ್ಷೆ ಮಾಡ್ತೈತಿ. ಈಗ ಘಟದ ವ್ಯವಹಾರ ಏನು, ಹೊರಗೆ ಇಟ್ಟಿದ್ದೆವು ಕೊಡ ನೀರು ತುಂಬ್ತದದು, ಆದರೂ ತನ್ನ ಅಪೇಕ್ಷೆ ಮಾಡ್ತೇನೆ ಘಟ ಇಲ್ಲ. ಆದರೂ ಘಟದ ಜ್ಞಾನದ ವ್ಯವಹಾರ ಇಷ್ಟು ಇತ್ತಪ್ಪ ಅಂದ್ರೆ, ಘಟ ತೊಗೊಂಬ ಕೊಡ ತೊಗೊಂಬ ಅಂದರೆ ಈ ಕೊಡದ ಜ್ಞಾನದ ಅಪೇಕ್ಷೆ ಅದು ಇಷ್ಟ ಅದೀಗ ಅಂದರೆ ಅದು ಅಪೇಕ್ಷೆ ಮಾಡ್ತದೆ. ಅದಕ್ಕೆ ಹಿಂದೆ ಹಿಂಗೆ ನೀವು ಹೇಳಿರಿ. ಅವ್ರ ಜೋ ಪೂರ್ವಕಯ घटाधिकन के प्रकाश में ज्ञान अपने प्रकाश की अपेक्षा करेने जैसे. ಅದೇ ಹೇಳ್ತಾರೆ ಮುಂದೆ, ಘಟಾಧಿಕ ಅಜ್ಞಾತ ಬಿ ಸೋ ಕಾರ್ಯ ಕರೆ ಹೇ. ಘಟಾಧಿಕ ಅಜ್ಞಾತಗಳು ಇದ್ರೂ ಕೂಡ ತನ್ನ ಕಾರ್ಯ ಅಂದ್ರೇನು, ಅವು ನೀರು ತುಂಬೋದು ಕಾರ್ಯ. ನಾವು ಹೊರಗೆ ಇಟ್ಟು ನಳ ತೆಳಗಂದ್ರೆ ಆ ಕೊಡ ನೀರು ತುಂಬ್ತದೆ ನಿಲ್ಲೋ, ನೀರು ತುಂಬ್ತದೆ ನಿಲ್ಲೋ, ಏನು ನಮ್ಮ ಕೆಲಸ ತುಂಬ್ತದೆ ಅದು ಅಪ್ನೇ ಕಾರ್ಯ ಕರೆ, ತನ್ನ ನೀರು ತುಂಬೋದು ಕಾರ್ಯ ಅದು ಕೊಡ ಮಾಡ್ತೈತಿನಿ. ತೈಸೆ ಜ್ಞಾನವೇ ಅಜ್ಞಾತ ಹುಯ. ಅದರಂತೆ ಈ ಜ್ಞಾನನೂ ಕೂಡ ಕದಾಚ ಅಜ್ಞಾನ ಇದ್ದುಕೊಂಡು, ಜ್ಞಾನ ಈಗ ಲಕ್ಷದ ಇಟ್ಕೋ, ಜ್ಞಾನ ಅಜ್ಞಾತ ಹುಯ ಅಂದರೆ ಜ್ಞಾನ ಅಜ್ಞಾತ ಇದ್ದುಕೊಂಡು ವಿಷಯ का प्रकाश रूप स्व कार्य करे है तो संभव नहीं.
ಜ್ಞಾನನೂ ಅಜ್ಞಾತ ಇದ್ದುಕೊಂಡು ವಿಷಯದ ಪ್ರಕಾಶ ರೂಪ ಕಾರ್ಯ ಮಾಡ್ತೈತಿ ಅಂತಂದರೆ ಅದು ಸಂಭವಿಸೋದಿಲ್ಲ. ತಾನು ಅಜ್ಞಾತ ಇದ್ದು ಇನ್ನೊಂದು ಕ್ಯಾಂಪ್ ಪ್ರಕಾಶ ಮಾಡ್ತದು ಅಜ್ಞಾನ ಜ್ಞಾಪಕಂ ಪ್ರಮಾಣ ಸುಸಂಭವೇನಿ ಕಾಯತೆ. ಅದಕ್ಕೆ ಸಾಕ್ಷಿ ಹೆಂಗದನ ಜ್ಞಾತ ಜ್ಞಾನ ಜ್ಞೇಯ ಮೂರೂ ಪ್ರಕಾಶ ಮಾಡ್ತಾನೆ. ಮತ್ತು ಯಾವ ಮೂರೂ ಪ್ರಕಾಶ ಮಾಡ್ತಾನೆ ಅವ ಅಜ್ಞಾತ ಹೆಂಗಿರ್ತಾನೆ? ಇರುವುದಿಲ್ಲ ಸಾಗರದಾಗ. सुसंभवेनि कायते सारे भौतिक ज्योति आप प्रकाश रूप हुए अन्यम को प्रकाशे है. सारे भौतिक ज्योति, सारे भौतिक ज्योति ಅಂದರೆ ಭೌತಿಕ ಭೂತ ಭೌತಿಕ ಸೂರ್ಯ ಚಂದ್ರ ನಕ್ಷತ್ರ ಮೊದಲಾದವು. ಈಗ ಸೂರ್ಯ ಅದಾನ ಅಂತ ತಿಳ್ಕೊಂಡು ಇವೆಲ್ಲ ಪದಾರ್ಥಗಳಿಗೆ ಪ್ರಕಾಶ ಕಾಣಿಸ್ಲಿಕ್ಕೆ ಅವನು ಒಂದು ಅವನ ಪ್ರಕಾಶದಾಗೆ ಕಾಣಿಸ್ಲಿಕ್ಕೆ ಬೆಳಕ ಅದಲ್ಲ. ಸೂರ್ಯ ಚಂದ್ರ ಮೊದಲಾದವುಗಳ ಭೌತಿಕ ಜ್ಯೋತಿ, ಇವು ಭೌತಿಕ ಜ್ಯೋತಿವು ಭೂತದಿಂದ ಉತ್ಪನ್ನವಾಗ್ತಂಥ ಭೌತಿಕ ಕಾರ್ಯ ಇವೆಲ್ಲ ಸೂರ್ಯಚಂದ್ರ ಏನವಲ್ಲ ಇವುಗಳಿಂದಲೇ ಎಲ್ಲ ಅನ್ಯಂಕು ಪ್ರಕಾಶ ಪ್ರಕಾಶ ಆ ಪ್ರಕಾಶ ರೂಪ ಹೋಯೆ. ಪ್ರಕಾಶ ರೂಪ ಅಂದರೆ ಆತ್ಮನಂತೆ ಪ್ರಕಾಶ ರೂಪ ಅಲ್ಲವು. ತಮ್ಮ ಸ್ವರೂಪಗಳು ಪ್ರಕಾಶ ಇದ್ದಾವೆ. ಅಪ್ಪನ ಈಗ ಪ್ರಕಾಶ ಮಾಡ್ಬೇಕಂದ್ರೆ ಹೆಂಗೆ ಆತ್ಮ ಸ್ವಯಂ ಪ್ರಕಾಶ ನ ತದ್ಭಾಸೈತೆ ಸೂರ್ಯೋ ನ ಶಶಾಂಕೋ ನ ಪಾವಕ. ಸೂರ್ಯನಿಗೂ ನಾ ಪ್ರಕಾಶ ಮಾಡ್ತಾರೆ, ಸೂರ್ಯ ನನಗೆ ಪ್ರಕಾಶ ಮಾಡಲ್ಲ, ಸೂರ್ಯಗೂ ನಾನು ಕೂಡ ಪ್ರಕಾಶ ಮಾಡ್ತದೆ. ಐತಿಲ್ಲ ಸೂರ್ಯನಲ್ಲಿ ಏನು ತೋರ್ತದೆ ಇದು ಕಿಟಕಿ ಅಂದರೆ ಒಳಗೆ ಆತ್ಮ. ಅದಕ್ಕೆ ನಿಮಗದು ವಿಚಾರ ಚಂದ್ರೋದಯದಲ್ಲಿ ಅಧ್ಯಾತ್ಮ ಆದಿಭೂತ ಆದಿದೈವಿಕ ವಿಚಾರ ಚಂದ್ರೋದಯದಲ್ಲಿ ಅದಿಲ್ಲ. ಇದಕ್ಕೆ ದೇವತಾ ಯಾರು? ಸೂರ್ಯ. ಅಧ್ಯಾತ್ಮ ಅಂದರೆ ಆದಿಭೂತ ಆದಿದೈವ ಹೌದಿಲ್ಲ. ಹಾಂ ಅಂದ್ರೆ ನೇತ್ರಕ ಆದಿದೇವತಾ ಸೂರ್ಯ, ನೇತ್ರಕ ಆದಿದೇವತಾ ಸೂರ್ಯ ಹೌದಿಲ್ಲ. ಅಪ್ಪರಂತೂ ಆದಿದೇವತಾದು ಲಕ್ಷಣ ಏನು ಮಾಡ್ಯಾರ ಅವರು ನೆನಪದನ್ನಿಲ್ಲ. ಅಂದರೆ ಅಲ್ಲಿ ಏನು ತಗೋಬೇಕು, ಸೂರ್ಯ ದೇವತಾ ಅಂದ್ರೂ ಕೂಡ ಇವತ್ತು ಸೂರ್ಯ ಒಳಗಿರುವ ಆತ್ಮಜ್ಯೋತಿ ಅದು ಆ ಲಕ್ಷಣ ಕಡಿಮೆ ಬೀಳ್ತದೆ. ಚಂದ್ರೋದಯ ಏನು ಮಾಡ್ಯಾರ ಲಕ್ಷಣ, ಬಾಕಿದವ್ರಿಗೆ ಇದು ಗೊತ್ತಾಗಲ್ಲ. ಯಾರ ಕೇಳಿದರೆ ಲಕ್ಷಣ ನಂಬರ್ ಅಧ್ಯಾತ್ಮ ಅಧ್ಯಾತ್ಮ ಆದಿಭೂತ ಆದಿದೈವ. ನೋಡಿ ಹಿಂಗೆ ಯಾವಾಗಲೂ ನೆನಪಿರಬೇಕು ಅಂದರೆ ಎಲ್ಲ ಕಡೆ ಚೇತನ್ ಹಿಂಗೆ ಅವಾಗ ಅಂತ ಭಾಳ ಕೇಳ್ತಾರೆ ಸೋಲಾಪುರದಾಗ. ಅವೆಲ್ಲ ಚಂತಕ್ಕೆ ಅದ್ರಾಗ ಇರ್ತಾರೆ, ಇದ್ರಾಗ ಇರ್ತಾರೆ ಅವರು ಎಲ್ಲ ಇದ್ರಾಗೆ. अन्यम कहते हैं कहते चेत सारे भौतिक ज्योति आप प्रकाश रूप हुए अन्यम को प्रकाश है. प्रकाशहीन ज्योति से किसी का प्रकाश दे क्या नहीं. प्रकाशहीन ज्योतिंद किसी का सूर्यचंद्र का प्रकाश दे के नहीं. जो प्रकाशहीन ज्योति भी प्रकाशहीन ज्योतिनू ಕೂಡ प्रकाशहीन ज्योतिनू ಕೂಡ ಸ್ವಭಾವ ಬಲತೆ. ಸ್ವಭಾವ ಅಂದರೆ ಕೇವಲ ತನ್ನ ಸಾಮರ್ಥ್ಯದಿಂದ, ಸ್ವಭಾವ ಬಲತೆ ಅಂದ್ರೇನು ತನ್ನ ಸಾಮರ್ಥ್ಯದಿಂದ ಸ್ವಸಂಬಂಧಿಕ ಪ್ರಕಾಶ ಕರೆಯಿತು. ತನ್ನ ಸಂಬಂಧಿ ಇದ್ದಂಥದಕ್ಕೆ ಪ್ರಕಾಶ ಮಾಡ್ತೈತಿ ಅಂದ್ರೆ ಐತಿ ನಿಮ್ಗೆ. ಜೋ ಪ್ರಕಾಶಹೀನ ತಾನು ಪ್ರಕಾಶಹೀನ ಇದ್ದುಕೊಂಡು ತನ್ನ ಸಾಮರ್ಥ್ಯದಿಂದಲೇ ಸಂಬಂಧಿದು ಪ್ರಕಾಶ ಮಾಡ್ತೈತಿ ಅಂತ ಹಿಂಗೆ ನೀವು ಒಂದೊಳಗೆ ಅಂದಿದ್ದಾದರೆ ಆಗೋದಿಲ್ಲ ಅಂತ ಹೇಳಿದೆವು. पण ಮಾಡಿದ್ದಾದರೆ ಸುವರ್ಣಸ್ಥ ಜ್ಯೋತಿರ್ಭಾಗತೇವಿ ಸುವರ್ಣದಲ್ಲಿ ಇರುವಂಥ ಜ್ಯೋತಿ ಭಾಗ ಅಂದರೆ ತೇಜಸ್. ಸುವರ್ಣದಲ್ಲಿ ಅಂದರೆ ಬಂಗಾರದಲ್ಲಿ ಒಂದು ಪಾರ್ಥಿವ ದ್ರವ್ಯ ಅದ, ಒಂದು ತೇಜಸ್ ದ್ರವ್ಯ ಅದ. ತೇಜಸ್ ದ್ರವ್ಯ ಬೆಂಕಿಯಲ್ಲಿ ಹಾಕಿದರೂ ಕೂಡ ಅದು ಸುಡುವುದಿಲ್ಲ. ಪಾರ್ಥಿವ ದ್ರವ್ಯ ಒಂದು ತೇಜಸ್ವಿ ದ್ರವ್ಯ ಅಂದರೆ ಅದು ಏನು
ಬೆಳಕು ಕೊಡ್ತದಲ್ಲ, ಬೆಳಕ ಅದು ತೇಜಸ್. ಆ ತೇಜಸ್ ದ್ರವ್ಯದಿಂದನೂ ಕೂಡ ಸುವರ್ಣ ಸಂಬಂಧಿ ಘಟಾದಿ ಕನಕ ಪ್ರಕಾಶ್ ವಾಚಾಯಿಯೇ. ಇಲ್ಲಿ ಬಂಗಾರ ಇಟ್ಟು ಕೂಡಲೇ ಎಲ್ಲ ಪದಾರ್ಥಗಳು ಜ್ಞಾನ ಮಾಡ್ಕೊಂಡು ಮಾಡಬೇಕು, ಮಾಡ್ತದೆ. ಒಂದು ವೇಳೆ ಪ್ರಕಾಶಿನ ಜ್ಯೋತಿಯಿಂದಲೇ ಆಗ್ತೈತಿ ಅಂದ್ರೆ ಸುವರ್ಣದಲ್ಲಿ ಇರುವ ಜ್ಯೋತಿಯಿಂದನೂ ಕೂಡ ತನಗೆ ಸಂಬಂಧಿ ಅಂದರೆ ಈಗ ಸದ್ಯ ಇಟ್ಟಿರೋ ಇದ್ರ ಸಂಬಂಧಿ ಆ ಪ್ರಕಾಶ ಹೌದು ಮಾಡಬೇಕಾಗಿತ್ತು, ಮಾಡ್ತದೆ ಅನ್ನೋದು ಮಾಡೋದು ಪ್ರಕಾಶ ವಾಚ. परंतु स्वरूप प्रकाश से प्रकाशमान भौतिक ज्योति से घटादि कण का प्रकाश देखा है. परंतु स्वरूप प्रकाश से प्रकाशमान ಭೌತಿಕ ಜ್ಯೋತಿಷಿ ಅಂದರೆ ಸೂರ್ಯ ಚಂದ್ರ ನಕ್ಷತ್ರ ಮೊದಲಾದವುಗಳಿಂದನೇ ಘಟಾದಿಗಳ ಪ್ರಕಾಶ ನಾವು ನೋಡಿಕೊಂಡು ಬರ್ತೇವೆ, ತಿಳಿತದೆ. स्वरूप प्रकाश से अप्रकाशमान सुवर्ण रस्तादि रूप ज्योति से किसी का प्रकाश देखा नहीं. स्वरूप प्रकाश ही ಏನದವಲ್ಲ ಅಪ್ರಕಾಶಮಾನ ಸುವರ್ಣ ಜ್ಯೋತಿ, ಸುವರ್ಣ ಜ್ಯೋತಿ ಮೇಲೆ ಹೇಳಿದ್ರಪ್ಪ, ಸುವರ್ಣ ಬೆಳ್ಳಿ ಅಂದರೆ ಪ್ರಕಾಶಗಪ್ಪಲೆ ಕಾಣ್ತಾವೆ, पण ಅವುಗಳಿಂದ ಇನ್ನೊಂದರ ಪ್ರಕಾಶ ಆಗುವುದೇ ಇಲ್ಲ. किसी का प्रकाश देखा नहीं. याते स्वरूप प्रकाश से प्रकाशमान ज्ञान के संबंध से ही घटाधिकन का प्रकाश हुए ये मानना चाहिए. ಹಿಂಗೆ ನೀವು ಒಪ್ಪಲಿಕ್ಕೇನೆ ಬೇಕು. ಸ್ವರೂಪ ಪ್ರಕಾಶ ಯಾವುದದ ಅಂಥ ಪ್ರಕಾಶಮಾನ ಜ್ಞಾನ ಸಂಬಂಧದಿಂದಲೇ, ಜ್ಞಾನ ಸ್ವಯಂ ಪ್ರಕಾಶ, ಅದರ ಸಂಬಂಧದಿಂದಲೇ ಹೊರಗಿನ ಎಲ್ಲ ಘಟಪಟಾದಿಗಳದ ಪ್ರಕಾಶ ಮಾಡುತ್ತದೆ, ಘಟಪಟಾದಿಗಳ ಜ್ಞಾನನೂ ಕೂಡ ಆಗುತ್ತೆ. ಹಿಂಗೆ ನೀವು ಒಪ್ಪಲಿಕ್ಕೇನೆ ಬೇಕು. ಐಸಾ ಮಾನನ ಚಾಯಿಯೇ ಐತಲ್ಲ. ಈ ರೀತಿಯಿಂದ ಜ್ಞಾನ ಪ್ರಕಾಶ ಅಂದರೆ ಹಿಂಗೆ ಓದಿದ್ರು ಸರಿಯದು. ಜ್ಞಾನ ಪ್ರಕಾಶ ಸ್ವಭಾವ ಹೈ. ಅಲ್ಲಿ ಮ್ಯಾಲಿಂದ ಹಿಡಿಲಿಕ್ಕೆ ಅಂದ್ರೆ ನೋಡಿ, ಮ್ಯಾಲೆ ಹೇಳಿದಿರಲ್ಲ ಜ್ಞಾನ ಪ್ರಕಾಶ ಸ್ವಭಾವ ಹೋವೆ ಮೊದಲು ಮೇಘ್ನ ಮ್ಯಾಲೆ ಜ್ಞಾನ ಪ್ರಕಾಶ ಸ್ವಭಾವ ಅಂತ ಹೇಳಿದ್ರು ನೋಡ್ರಿ, ಅದು ಇಲ್ಲಿ ತನಕ ಬಿಡಿಸಿ ಹೇಳಿದರು. ಜ್ಞಾನ ಸ್ವಯಂ ಪ್ರಕಾಶ ಇದು ಜ್ಞಾನ ಪ್ರಕಾಶ ಸ್ವಭಾವ ಹೈ. ಕೇವಲ ದೃಷ್ಟಾಂತ ಬಲಸೆ. ಈಗ ನಾವು ಘಟಪಟಾದಿಗಳ ಜ್ಞಾನ ಮಾಡಬೇಕಾಗಿತ್ತು ಅಂತ ಘಟದ ದೃಷ್ಟಾಂತದಿಂದ ನಾವು ಹೇಳಿದೆವು. ಜ್ಞಾನಕ್ಕೂ ಸ್ವಪ್ರಕಾಶತಾ ನಹಿ ಮಾನೆ, ಸ್ವಪ್ರಕಾಶತಾ ನಹಿ ಮಾನೆ ಅಂದರೆ ಪ್ರಕಾಶ ಶೂನ್ಯದಿಂದ ಪ್ರಕಾಶ ಆಗಬೇಕಾಗಿತ್ತು ಅಂತ. ಹಿಂಗೇನು ಜ್ಯೋತಿ ಘಟಾದಿಗಳು ಹೇಳಿದಲ್ಲ ಜಡ ಮಾನೆ ಪ್ರಕಾಶತಾ ನಹಿ ಮಾನೆ. ಕೇವಲ ದೃಷ್ಟಾಂತ ಬಲಸೆ ಅಂದರೆ ಘಟಾದಿಗಳ ದೃಷ್ಟಾಂತದಿಂದ ಜ್ಞಾನ ಸ್ವಪ್ರಕಾಶತಾ ನಹಿ ಮಾನೆ. किंतु अनुभव से भी स्वप्रकाशता सिद्ध होवे है. ಅನುಭವದಿಂದನೂ ಕೂಡ ಅಂದರೆ ಶಾಸ್ತ್ರ ಅನುಭವ, ನಿಮ್ಮದು ಶಾಸ್ತ್ರ ಅನುಭವ ನಿಮ್ಮದು ದೃಷ್ಟಾಂತ, ನಿಮ್ಮ ದೃಷ್ಟಾಂತಗಳೇನಿದ್ರು ಶಾಸ್ತ್ರ ಅನುಭವ ವಿರುದ್ಧ ದೃಷ್ಟಾಂತ ಅದು ಯಾವಾಗಲೂ ಆದರಣೀಯ ಇರುವುದಿಲ್ಲ. ಕಿಸಿ ಅನುಭವ ಸೇ ಪ್ರಕಾಶತಾ ಸಿದ್ಧ ಹೋವೆ, ಸ್ವಪ್ರಕಾಶತಾ नहीं माने. किंतु चैतन्य ಮ್ಯಾಲಿಂದು ಜ್ಞಾನ ಸುಪ್ರಕಾಶ ಸ್ವಭಾವ ಹೈ. ಕೇವಲ ದೃಷ್ಟಾಂತ ಬಲದಿಂದಲೇ ಜ್ಞಾನ ಸ್ವಪ್ರಕಾಶತಾ ನಾವು ಒಪ್ಪಿಲ್ಲ, ಅದು ಪ್ರಕಾಶ ಶೂನ್ಯ ಅಂತ ಹಿಂಗೆ ಒಪ್ಪಿಲ್ಲ. ಮತ್ತೇನು ಕಿಂತು ಅನುಭವ ಸೇ ಭೀ ಪ್ರಕಾಶತಾ ಸಿದ್ಧ ಹೋವೆ ಹೈ. ಅಂದರೆ ಶಾಸ್ತ್ರ ಅನುಭವ ವಿರುದ್ಧ ದೃಷ್ಟಾಂತ ಯಾವಾಗಲೂ ಆಧರಣೆ ಇರೋದು. ಕಿಂತು ಶಾಸ್ತ್ರ ಅನುಭವದಿಂದಲೇ ಅದು ಶಾಸ್ತ್ರ ಸ್ವತಃ ಇರ್ತದೆ. ಆತ್ಮ ಸ್ವಯಂ ಪ್ರಕಾಶ ಇದ್ದಾನ, ಜ್ಯೋತಿ ಇದ್ದಾನ ಅಂತ ಹಿಂಗೆ ಅದಿರ್ತದೆ. ಜಾ ದುರ್ಬೋಧ ಅಜ್ಞಾತ ಪದಾರ್ಥಕ ಪುರುಷಂಕು ಜ್ಞಾನ ಹೋಯಿಕೆ. ಸ್ವಲ್ಪ ಇದು ತಳ ಮನ್ನವರು ಓದ್ಯಾರ, ಆದರೂ ಸ್ವಲ್ಪ ತಳ ನೋಡ್ರಿ ಇದನ್ನು. ಜಾ दुर्बोध अज्ञात पदार्थ का पुरुषों को ज्ञान होइके. यदि दुर्बोध ಅಂದರೆ ಏನು ಕಿ ತಮ್ಮ ಬುದ್ಧಿಗೆ ತಿಳಿಲಿಕ್ಕೆ ಕಠಿಣ, ಅದಕ್ಕೆ ದುರ್ಬೋಧ ಅಂತೇಳಿ. ದುರ್ಬೋಧ ವಸ್ತು ನಮಗೆ ತಿಳಿಲಿಕ್ಕೆ ಅಜ್ಞಾತ ಕಠಿಣ ಇರುತ್ತದೆ. ದುರ್ಬೋಧ ಅಂದರೆ ತಿಳಿತೆ ನಿಮಗೆ, ನಮ್ಮ ಬುದ್ಧಿಗೆ ಅದು ಕಠಿಣ, ಅದು ಸ್ವಂತ ದುರ್ಬೋಧ ಅಲ್ಲ, ನಮ್ಮ ಬುದ್ಧಿಗೆ ತಿಳಿಲಾರ್ಬಿಟ್ಟೆ.
ಬುದ್ಧಿಗೆ ದುರ್ಬೋಧ. ಭಗವದ್ಗೀತಾ 13వ ಅಧ್ಯಾಯದಾಗ 13ನೇ ಅಧ್ಯಾಯ ಅದೊಂದು ಯಾವುದ್ರಿ ಅದು ಸ್ಲೋ 13వ ಅಧ್ಯಾಯ ಭಗವದ್ಗೀತಾ. जहाँ दुर्बोध अज्ञात पदार्थ का पुरुषों को ज्ञान होइके ನೋಡಿ ಈಗ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ. ನಾನು ಪ್ರಭು ಹಿಂಗೆ ನೋಡ್ಬೇಕು. ಅಲ್ಲಿ ಜ್ಞಾತತ್ವ ಅದಲ್ಲ, ಅದು ಜ್ಞಾತವ್ಯ ಮಾಡಬೇಕು ನೋಡಿ. ಏನು ಬರೋಬರಿ ಅದ? ನಾವು ಆ ಎಳಿಗೆ ಜ್ಞಾತತ್ವಕ ಜ್ಞಾತವ್ಯಂ ತ್ವಕ ವ್ಯ ವ್ಯ ಓಕ್ ಯೋ ಜ್ಞಾತವ್ಯಂ ಮಾಡ್ಯದ. ಏನು ಪ್ರಭು ಮಾಡ್ಯದ, ನಾವು ಮಾಡಿದೆವು. ಮತ್ತು ಇಲ್ಲ ಸರಿಯಾಗಿ ಜ್ಞಾತತ್ವ ಸರಿಯಾಗಿ ಅನಿಸ್ತಿತ್ತು. ವ್ಯಾಕರಣ ಸಂಸ್ಕೃತಿದಂದ್ರೆ ನೀವು ವಿಚಾರ ಮಾಡಿದಕ್ಕ ಜ್ಞಾತವ್ಯ ಇಟ್ರೆ ಏನಾಗ್ತದ, ಜ್ಞಾತತ್ವ ಇಟ್ರೆ ಏನಾಗ್ತದೆ. ಹಾಂ, ಜ್ಞಾತವ್ಯ ಅಲ್ಲ. ಅವರು ಮರಾಠಿ ಸಾಕ್ರೆ ಮಹಾರಾಜರು ಇಷ್ಟೊಂದು ಹಿಂಗಿಲ್ಲ. ಸಂಸ್ಕೃತ ಅಗದಿ ಪಂಡಿತ ಇಲ್ಲ ಅಂದರೆ ಗ್ರಂಥ ಬರೆದಿಟ್ಟಾರವರು. ಹಾಂ ಬರ್ದಾರ. ಅದು ಕೆಲವು ಜಾಗನಾಗ ತಪ್ಪ ಇವಾಗ ಮಾಡ್ಕೊಂಡು ದುರುಸ್ತ ಮಾಡಿದೇವ್ರ. ನೋಡಿ, ಜ್ಞಾತವ್ಯಂ ಜ್ಞಾತಂ ನ ಅವಶಿಷ್ಯತೆ ಜ್ಞಾತುಂ ಸಂಸ್ಕೃತ. ಇದಕ್ಕೆ ನಾವು ಏನು ಹಿಂದಿ ಒಳಗೆ ಹೇಳ್ತೀನಿ ನಿಮಗೆ. ಜಾನನ ಯಾನು ತಿಳಿಬೇಕಿತ್ತು ಅದೆಲ್ಲ ತಿಳಿದ. ಹಾಂ, ಅದೇ ಮರಾಠಿ ಸಾಕ್ರೆ ಮಹಾರಾಜರು ಮೊಟ್ಟ ಮೊದಲು ಮರಾಠಿದಾಗ ವೃತ್ತಿ ಪ್ರಭಾಕರ್ ಗ್ರಂಥ ಪ್ರಿಂಟ್ ಮಾಡಿದವರು ಅವರೇ. ಈಗ ನೀವು ಏನು ಮಾಡ್ತೀರಿ, ಆತ್ಮವಾರಿ ದೃಷ್ಟವ್ಯ ಶ್ರುತವ್ಯ ಮಂತವ್ಯ ನಿಧ್ಯಾಸಿತವ್ಯ ಅಂತೀರಿ. ಅಲ್ಲಿ ತವ್ಯ ಪ್ರತ್ಯಯ ಹತ್ತೈತ್ರಿ. ವೇದಾಂತಿಗಳು ಏನು ಮಾಡ್ತೀರಿ, ಅಲ್ಲಿ ನೀವು ಅಂದ್ರೆ ನಮ್ಮ ಮತ ಅನುಸಾರವ ನಾವು ತವ್ಯ ಪ್ರತ್ಯಯ ಹಚ್ಕೊಂಡು ಅರ್ಥ ಮಾಡ್ತೀವಿ. ಇನ್ನು ಅನ್ಯಾನ್ಯ ಮತಕಾರರು ಜ್ಞಾತವ್ಯಗಳು ಇಡೀ ಸ್ಮರಿಸ್ತಾರೆ ಇವ್ರಲ್ಲಿ. ಅಲ್ಲಿ ಅದರ ಅರ್ಥ ಅವರು ಬೇರೆ ಪ್ರತ್ಯಯ ಮಾಡಿ ಅರ್ಥ ಮಾಡ್ತಾರೆ, ಅದಕ್ಕೆ ಅದೇ ಅರ್ಥ ಮಾಡ್ತಾರೆ ಅವರು. ಅಂದ್ರೆ ಇಲ್ಲಿ ಈ ಎರಡು ಒಂದು ಪ್ರತ್ಯಯದಿಂದ ಅರ್ಥ ಒಂದೇ ಬರ್ತಾರೆ. ಜ್ಞಾತತ್ವ ಅಂದ್ರೆ ಜ್ಞಾನದಲ್ಲಿ ಇರುವ ಪ್ರಕಟ ಜಾನನ. ಜ್ಞಾತದಲ್ಲಿ ಜ್ಞಾತತ್ವ ಅದಲ್ಲ, ಅದು ಇಲ್ಲಿ ಅನ್ಕೊಂಡ್ರಲ್ಲ. ಈಗ ಜ್ಞಾನದಲ್ಲಿ ಒಂದು ಜ್ಞಾತತ್ವ ಧರ್ಮ ಉಂಟಾಗ್ತದ. ಜ್ಞಾತ ಆಯಿತು, ಜ್ಞಾನಜನ್ಯ ಪ್ರಕಟಕ್ಕೂ ಜ್ಞಾತತ, ಜ್ಞಾನಜನ್ಯ ಪ್ರಕಟಕ್ಕೂ ಜ್ಞಾತ. ಆ ಜ್ಞಾತತದಲ್ಲಿ ಸ್ವಾಭಾವಿಕವಾಗಿ ಎಲ್ಲದ್ರಲ್ಲಿ ಜ್ಞಾತತ್ವ ಇರ್ತೈತಿನೇ, पण ಅದು ಇಲ್ಲಿ ಸಂಭವಿಸೋದಿಲ್ಲ. ಜಾನನ ಜಾನಲಿಯ ಜ್ಞಾತವ್ಯಂ. ಹಾಂ, ಏನು ತಿಳ್ಕೊಬೇಕಾಗಿತ್ತು ಅದರ ತಿಳಿದು. ಜ್ಞಾತತ್ವ ಧರ್ಮ ಕುತ್ಯಪ್ಪ ಅಂದ್ರೆ ಇದರಲ್ಲಿ ಜ್ಞಾತತ್ವ ಧರ್ಮದ ಇದು ವಸ್ತು ಅದ, ಇದರಲ್ಲಿ ಜ್ಞಾತತ್ವ ಧರ್ಮ ಅದ. ಅದನ್ನ ನಾನು ತಿಳಿದುಕೊಳ್ಳೋನಿದ್ದೀನಿ. ಇದರಲ್ಲಿರುವಂತಹ ಜ್ಞಾತತ್ವ ಧರ್ಮವನ್ನು ನಾನು ತಿಳಿದುಕೊಂಡೆ. ಜ್ಞಾತತ್ವ ಧರ್ಮ ತಿಳ್ಕೊಂಬ ಜ್ಞಾತತ್ವ ಜ್ಞಾನ ಹೌದಲ್ಲ. ಇಲ್ಲ, ನಾ ಏನು ತಿಳ್ಕೊಬೇಕಾಗಿತ್ತಲ್ಲ ಅದೆಲ್ಲ ತಿಳಿದ ಅಂದ್ರೆ ಜ್ಞಾತತ್ವ ಹೆಂಗೆ ಬರ್ತೈತಿ. ಅದರ ಧರ್ಮ ಅದು ಇರ್ತದ, ಅದರಲ್ಲಿ ಅದ ಧರ್ಮ ಜ್ಞಾತತ್ವ. पण ನಾನು ಏನು ಹೊರಗಿನ ಏನು ತಿಳಿಬೇಕು ಅಂತಿತ್ತಲ್ಲ ಅದೆಲ್ಲ ತಿಳಿದಿದ್ದು. ನೋಡ್ರಿ, ಹಾಂ ನೋಡಿ, ಇದು ಜ್ಞಾತವ್ಯ ಬರೋಬ್ಬರಿ ಐತ್ರಿ. ಜ್ಞಾತತ್ವ ಕುಂಡ್ರಲ್ಲ ಅವ್ರಿಗೆ. ಸುಮ್ಮನೆ ನೋಡ್ರಿ ಅಂತ ಅಂದಕ್ಕೆ. ಹಾಂ, ಅದಕ್ಕೆ ಜ್ಞಾತತ್ವ ನೋಡ್ರಿ. ಜ್ಞಾತತ್ವ ಮೊದಲೇ ಸ್ವಭಾವತಃ ಅದರಲ್ಲಿ ಒಂದು ಧರ್ಮ ಅದನ್ನೇ. ಅವ್ರಿಗೆ ಪ್ರತ್ಯೇಕ ಒಂದೊಂದು ಹೇಳ್ತಾರೆ. ಜ್ಞಾನತ್ವ ಜ್ಞಾತ ಆಯಿತು, ಅದರಲ್ಲಿ ಕಲ್ಪಿತ ನಿವೃತ್ತಿ ಜ್ಞಾತತ್ವ ಕಲ್ಪಿತ. ಅಲ್ಲಿ ಅಂದ್ರೆ ಜಾನ್ಲಿಯ ಅಂತೀರೇನು? ಹಾಂ, ಜ್ಞಾತವ್ಯಂ. ಹಾಂ, ನೋಡ್ರಿ ನೋಡಿ, ದುರ್ಬೋಧ ಅಜ್ಞಾತ ಪದಾರ್ಥಕ ಪುರುಷಂಕು ಜ್ಞಾನ ಹೋಯಿಕೆ. ದುರ್ಬೋಧ ತಿಳಿಲಿಕ್ಕೆ ಕಠಿಣವಾದಂಥ ಅಂಥ ವಸ್ತುವಿಂದು ನಮಗೆ ಜ್ಞಾನ ಐತಪ್ಪ ಅಂದ್ರೆ ಅವಾಗ ಪುರುಷ ಏನಂತಾನ, ಜ್ಞಾತವ್ಯಂ ಜ್ಞಾತಂ ನ ಅವಶಿಷ್ಯತೆ ಜ್ಞಾತುಂ. ಯಾವುದು ತಿಳಿಬೇಕಾಗಿತ್ತು ಅದನ್ನು ನಾನು ತಿಳಿದೆ.
ಈಗ ತಿಳಿಯೋದಂಬುದು ಏನು ಸ್ವಲ್ಪನೂ ಉಳಿದಿಲ್ಲ. ಜ್ಞಾನನ ಕುಚ್ ಭೀ ಶೇಷ ನೀರ, ತಿಳಿಯೋದು ಸ್ವಲ್ಪ ಆದರೂ ಏನು ಉಳಿದಿಲ್ಲ. ಐಸಾ ವಾಕ್ಯ ಹರ್ಷಸೇ ಕಹೆ, ಹಿಂಗೆ ಅವನಿಗೆ ಆನಂದ ಆಗಿ ಹಿಂಗೆ ಈ ವಾಕ್ಯ ಅಂದವ. ವಾಕ್ಯ ಉಚ್ಚಾರ ಮಾಡೋದಂತ ತಿಳ್ಕೊರಿ. ತಾಕು ಅನ್ಯ ಪುರುಷ ಕೈ, ಇನ್ನೊಬ್ಬ ಪುರುಷ ಅವನಿಗೆ ಏನಂತ ನೋಡ್ರಿ, ಏನಂತಾನ, ಜ್ಞಾನನ ಶೇಷ ನೈರಹ, ಏನು ತಿಳಿಬೇಕು ಅಂತ ಯಾನ ಉಳಿದೇ ಇಲ್ಲ. ಜ್ಞಾನನ ಹಾಂ ಶೇಷ ನೈರ ಅಂತ ಇದಕ್ಕೇನಂದಲ್ಲ, ಇದು ಅವ ಹರ್ಷದಿಂದ ಹೇಳಿದ ಕೂಡಲೇ ಇನ್ನೊಬ್ಬ ಪುರುಷ ಅವನನ್ನು ಕುರಿತು ಏನು ಕೇಳ್ತಾನೆ, ಏತಜ್ಞಾನಂ ಜ್ಞಾತುಂ ಅವಶಿಷ್ಯತೆ, ಏನು ಉಳಿದಿಲ್ಲ ಅಂತ ಅಂತೀಯಲ್ಲ, ಯಾವ ಜ್ಞಾನ ನಿನಗೆ ಶೇಷ ಉಳಿದದ? ಏತಜ್ಞಾನ ಜ್ಞಾತುಂ ನೋಡಿ ಇಲ್ಲಿ, ಜ್ಞಾತುಂ ಅಂದರೆ ತಿಳಿಯೋದು. ಏತಜ್ಞಾನಂ, ಅಜ್ಞಾನ ಅಲ್ಲ, ಜ್ಞಾನಂ. ಹಾಂ ಆಕಾರ ಬರುತ್ತೆ ರೀ, ಅಜ್ಞಾನಂ ಜ್ಞಾತುಂ ಅವಶಿಷ್ಯತೆ ಅಥವಾ ಏತದ್ ಜ್ಞಾನ ಬಲಿ ಏನು ಅರ್ಥ ಮಾಡ್ಯಾರಿಪ್ಪ ಅಂದರೆ ಈ ತಿಳಿಯುವುದು ಜ್ಞಾನ ಜ್ಞಾನನ, ಈ ಜ್ಞಾನ ಮತ್ತು ತಿಳಿಯೋದು ಉಳಿದೇ ಇಲ್ಲ ಅಂತಾನೆ. ಉಳಿಯೋದಿಲ್ಲ ಮತ್ತು ಉಳಿದಿಲ್ಲ ಅಂದ್ರೆ ಏನು ಹೇಳೋದು, ಉಳಿದೇ ಇಲ್ಲ ಅಂತ ಹೇಳೋದು ಸಂಭವಿಸೋದೇ ಇಲ್ಲ ನಿನಗೆ. ಏ ಜ್ಞಾನನ ಏನು ರೀ, ಜ್ಞಾನ ಶೇಷ ನೈರಹ, ಜ್ಞಾನನ ತಿಳಿಯೋದು ಅದು ತೆಳಗೆ ಉಳಿದೇ ಇಲ್ಲ. ಇವಂತಾನೆ ಜ್ಞಾನನ ಶೇಷರತ ಹೇ, ಏತಜ್ಞಾನ ಜ್ಞಾನಂ ಜ್ಞಾತುಂ ಅವಶಿಷ್ಯತೆ. ಅದ್ರ ಇಲ್ಲಿ ತಿಳಿದುಕೊಳ್ಬೇಕಾದದ್ದು ಏನು ಉಳಿದಿಲ್ಲ ಅಂದಂಗೆ ಐತ್ರಿ ಅರ್ಥ. ಜ್ಞಾನ ಅಂತ ಅರ್ಥ ಮಾಡ್ಬಾರ್ದಪ್ಪ, ಅಜ್ಞಾನನೇ ಇದೆ. ಈಗ ನೋಡ್ರಿ, ಏತದ್ ಅಜ್ಞಾನವೇ ಬರುತ್ತಲ್ರಿ, ಅದು ಇಲ್ಲ ಜ್ಞಾನ ಬರುತ್ತೆ ರೀ. ಹಾಂ ಜ್ಞಾನ, यह ज्ञान जानना शेष रहता है. अज्ञान बरल ज्ञातुम अवशिष्यते. यह ज्ञान जानना मराठी तरली ये ज्ञान जानना शेष रहता है. ಈ ಜ್ಞಾನವು ತಿಳಿಯೋದು ಉಳಿಯುತ್ತದೆ, ಅವಶಿಷ್ಯತೆ. इस वाक्य को सुनी के हास्य करे. हाँ हाँ ಏತದ್ ಹಾಂ ಏತತ್ತು ಜ್ಞಾನಂ ಅವಶಿಷ್ಯತೆ, ಏತತ್ತು ಜ್ಞಾತುಂ ಅವಶಿಷ್ಯತೆ. ಹಾಂ ಮುಂದೆ ಬರ್ದಾರ, ಹಾಂ ज्ञान के प्रकाश की अवशेषता सुनी के हास्य. हाँ ज्ञान की प्रकाशता. हाँ इस वाक्य को सुन के हास्य करे, याते ज्ञान का प्रकाशता, ज्ञान की प्रकाशता, ज्ञानದ ಪ್ರಕಾಶ ರೀ, ಜ್ಞಾನದ ಪ್ರಕಾಶ. ಜ್ಞಾನ ಪ್ರಕಾಶ ಸ್ವಭಾವನೆ ಮತ್ತು ಜ್ಞಾನದ ಪ್ರಕಾಶ ಏನು, ಜ್ಞಾನಕ ಅದರದು ಪ್ರಕಾಶ ಅಂದರೆ ಜ್ಞಾನ ಸ್ವಯಂ ಪ್ರಕಾಶನೆ ಮತ್ತು ಜ್ಞಾನದ ಪ್ರಕಾಶತ. ಜ್ಞಾನ ಪ್ರಕಾಶ ಸ್ವಭಾವನೆ ಅದ ಮತ್ತು ಜ್ಞಾನದ ಪ್ರಕಾಶತ ಅನುಭವ ಸಿದ್ಧ ಹೈ. ಅದೇ ಜ್ಞಾನಕ ಸ್ವಪ್ರಕಾಶತ, ಜ್ಞಾನ ಹೆಂಗದ ಸ್ವಯಂ ಪ್ರಕಾಶ ಅದ, ಇದೆಲ್ಲರಿಗೆ ಅನುಭವ ಸಿದ್ಧದ. ಅನುಭವದಿಂದ ಹೇಳ್ತಾವ ತಿಳ್ಕೊತಾರೆ ಅವರು, ಕೇವಲ ದೃಷ್ಟಾಂತ ಬಲದಿಂದಲೇ ನಾವು ಹೇಳ್ಕೊತಿಲ್ಲ. ಕಿಂತು ಜ್ಞಾನ ಪ್ರಕಾಶ ಸ್ವಭಾವದ, ಇದು ಅನುಭವದಿಂದ ನಿಮ್ಗೆ ಅನುಭವ, ಮತ್ತು ನನ್ನ ಅನುಭವ ನಿಮಗಿಲ್ಲ, ಅನುಭವ ಬರೋದು. ಏತ ಜ್ಞಾನಂ ಜ್ಞಾತುಂ ಅವಶಿಷ್ಯತೆ ठीक इस वाक्य को सुन के हास्य करे. याते ज्ञान का स्वप्रकाशता अनुभव सिद्ध है. ज्ञान स्वयं प्रकाशित ಎಲ್ಲರಿಗೆ ಅನುಭವ ಸಿದ್ಧ है. ಜ್ಞಾನಕ್ಕೆ ನೋಡ್ರಿ, ಈಗ ಮುಂದೆ ಅದರದೇ ಏನು ಪ್ರಭು ಅಲ್ಲಿ ಲಕ್ಷ ಕೊಟ್ಟಿಲ್ಲ ಹಿಂದಿ. ज्ञानके प्रकाश की अवशेषता सुन के हंसे है. ज्ञान की प्रकाशिका, ज्ञान की प्रकाशिकता बच्चे जान हिंदी. ज्ञान के प्रकाश की, घट के प्रकाश की है. हसे हसे तो सुने हसे अन बरला. ज्ञान की घट की अंदकून ध्यान हस हस आता नहीं, पण ज्ञान की प्रकाश की
ಜ್ಞಾನೇ ಸ್ವಯಂ ಪ್ರಕಾಶ ಅದ ಮತ್ತು ಅದರದು ಪ್ರಕಾಶದು ಉಳಿತು ಅವಶೇಷತಾ ಸುನಿಕೆ ಹಸೆ ಅಂದರೆ ಎಲ್ಲರಿಗೂ ಇದು ನಗುವಂಗೆ ಆಗ್ತದೆ, ನಗು ಬರ್ತೈತಿ. ಕಾಯ್ತೆ ಏನು ಹಸೆ ಐತೈತೇನ ಕೂಯಿ ಅವ್ರು ಮತ್ತು ಯಾರೋ ಒಬ್ರು ಹಿಂಗೆ ಅಂದ್ರಂತ, ಇನ್ನೊಬ್ಬರು ಇದಕ್ಕೆ ಇನ್ನೊಂದು ಯಾರೋ ಹಿಂಗೆ ಕೊಯ್ ಅವ್ರ ಕೈ ಘಟಜ್ಞಾನಂ ಜ್ಞಾತಂ ನ ವಾ, ಘಟಜ್ಞಾನಂ ಜ್ಞಾತಂ ವನ. ನಿನಗೆ ಈ ಘಟಜ್ಞಾನ ಜ್ಞಾತದ ಅಜ್ಞಾತದ? ಇದು ಘಟ, ಇದು ನಿಮ್ಮ ಘಟಜ್ಞಾನ ಆಗಿದ್ರೆ ಇದೇನು ನಿಮ್ಗೆ ಜ್ಞಾತೋ ಅಜ್ಞಾತೋ? ಸರಿ, ಘಟ ಜ್ಞಾತಿ ಅದು ಮತ್ತು ಅಜ್ಞಾತತೆ ಅಂತ ಕೇಳ್ತಾ ನೀವು. ಘಟದ ಜ್ಞಾನ ಈಗ ಏನು ಮಾಡ್ತಾರೆ ನಿಮ್ಮ ಜ್ಞಾನ, ಈ ಘಟದ ಜ್ಞಾನ ನಿಮ್ಗೆ ಜ್ಞಾತೋ ಏನು ಅಜ್ಞಾತೋ ಎಂತಿಗೆ ಯಾರ್ಯಾರು ಕೇಳಿದ್ರಿ ಅವ್ರ ಕೊಯ್ ಹಸ ಕೈ ಹಿಂಗೆ ಯಾರೋ ಒಬ್ರು ಅಂದರು ಈ ಘಟಜ್ಞಾನ ನಿಮ್ಗೆ ಜ್ಞಾತೋ ಅಜ್ಞಾತೋ ಅಂತ ಹಿಂಗೆ ಯಾರೇ ಕೇಳಿದರೆ ಅವ್ನಿಗೆ ಏನಂತಾರೆ ನಿರ್ಬುದ್ಧಿ ಅಂತಾರೆ ಅವ್ನು. ಇದು ಸರಳದ ಘಟಜ್ಞಾನಂ ಜ್ಞಾತಂ ನ ವಾ ಇಸ್ ವಾಕ್ಯಕ್ಕೆ ವಕ್ತಾಂಕು ನಿರ್ಬುದ್ಧಿ ಕಯೇ याते कदाचित भी ज्ञान में अज्ञातता संभवे नहीं, कदाचित भी ज्ञान में अज्ञातता ಸಂಭವೇ ನಹಿ. ಯಾಕಂದರೆ ಜ್ಞಾನದಲ್ಲಿ ಅಜ್ಞಾತತದು ಜ್ಞಾನದಲ್ಲಿ ಜ್ಞಾನ ಪ್ರಕಾಶನೇ ಸ್ವಭಾವ ಮತ್ತು ಅದರ ಅಜ್ಞಾತತಾ ಇರ್ತದೇನು? ಘಟಪಟಾದಿಗಳಲ್ಲಿ ಅಜ್ಞಾತತಾ ಇರ್ತದೆ, ಹೊರಗಿನ ಪದಾರ್ಥಗಳಲ್ಲಿ. ಜ್ಞಾನದಲ್ಲಿ ಅಜ್ಞಾತತಾ ಇರ್ತದೇನು? ಅದಕ್ಕೆ ಅವರು ಇವರು ಪರ್ವಣಿಕರ ಅನುಭವ ಅಮೃತ. ಜ್ಞಾನದಲ್ಲಿ ಅಜ್ಞಾನವೂ ಇಲ್ಲ. ಅಮೃತಾನದಾಗ ಅಜ್ಞಾನದೂ ಖಂಡನ ಮಾಡ್ಯಾರ. ಅಜ್ಞಾನ ಇಲ್ಲವೇ ಇಲ್ಲ, ಅದ್ರಾಗ ಇಲ್ಲವೇ ಇಲ್ಲ. ಹೆಂಗೆ ಇದ್ರಾಗ ನಿಮ್ಮ ವಿಚಾರ ಸಾಗರ 2ನೇ ತರಂಗ ಒಳಗೆ ನಿಮ್ಮ ಆತ್ಮ ಸ್ವಯಂ ಪ್ರಕಾಶ್ ಅಂತ ಹೇಳ್ತೀರಿ, ಮತ್ತು ಅದ್ರಾಗ ಅಜ್ಞಾನ ಅಂತ ಹೇಳ್ತೀರಲ್ಲ. ಮತ್ತು ಸ್ವಯಂ ಹೆಂಗಿರ್ತಾವ ಕತ್ಲಿ ಬೆಳಕು ತಿಳಿತಿಲ್ಲ. ಹಂಗೆ ಇಲ್ಲಿ ಏ ಜ್ಞಾತ್ घट ज्ञान ज्ञातवा न वैश्वाक्य को वक्तांग को निर्बुद्धि कही कहते कदाचित भी ज्ञान में अज्ञातता संभवे नहीं. ತಿಳಿತಿತ್ತು ಅಜ್ಞಾತತಾ ಜ್ಞಾನದಲ್ಲಿ ಅಜ್ಞಾತತಾ ಇರುವುದಿಲ್ಲ. ಜ್ಞಾನ ಸ್ವತಃ ಸ್ವಯಂ ಜ್ಞಾತನೇ ಅನ್ನೋದು, ಮತ್ತು ಅಲ್ಲಿ ಅಜ್ಞಾತ ಇರ್ತತೇನು? ಇರುವುದಿಲ್ಲ. ಈಗ ಸ್ವಲ್ಪ ಇಲ್ಲಿ ನೋಡ್ರಿ, ಅದು ನಿಮಗೆ ಹಿಂದಿ ಓದಲು ಬರ್ತದೆ ಚೆನ್ನಾಗಿ. अज्ञातता के स्वल्प लक्ष्य ಕೊಟ್ಟು ಓದ್ರಿ ಪ್ರಭು. अज्ञातता के अभाव ते ज्ञान गोचर अनुव्यवसाय होवे ये कथन असंगत है. ज्ञान प्रभु ಓದಿ ಏನು ಹೇಳೋಣ. ಈಗ ತಿಳಿದುಕೊಳ್ಳದೇ ಇರುವುದರ ಅಭಾವದಿಂದ ಜ್ಞಾನವನ್ನು ವಿಷಯೀಕರಿಸುವ ಅನುವ್ಯವಸಾಯವಾಗುತ್ತದೆ. ಇದು ಹೇಳುವುದು ಅಸಂಗತವಾಗಿದೆ. ಬರೋಬರ ಇದ್ದಾನೆ. ಅಜ್ಞಾತ ತಾಕ ಅಭಾವದಿಂದ ಜ್ಞಾನವನ್ನು ಅದೇ ಅವನಿಂದ ಅನುಭವಿಸೋ ಜ್ಞಾನ ಆ ಘಟ ಜ್ಞಾನಕ್ಕೂ ಪ್ರಕಾಶ ಮಾಡ್ತದೆ ಅಂತ ನೀವು ಹೇಳಕತ್ತಿದ್ದೀರಿ, ಹೌದೇನಿಲ್ಲ? ಪ್ರಕಾಶ ಮಾಡಬೇಕಾದ್ರೆ ಅದರಲ್ಲಿ ಜ್ಞಾತತ ಅಭಾವ ಬೇಕಲ್ಲ. ಅನುವ್ಯವಸಾಯ ಜ್ಞಾನ ಜ್ಞಾನಕ್ಕೆ ಜ್ಞಾನಕ್ಕೂ ಅನುವ್ಯವಸಾಯ ಕಹಿ, ಹೌದಿಲ್ಲ? ಈ ವಸ್ತು ಅಜ್ಞಾತ ಇತ್ತಂದರೆ ಇದು ಪ್ರಕಾಶ ಮಾಡೋ ಸಂಭವಿಸ್ತೈತಿ. ಇದಕ್ಕೆ ಇದು ಅಪ್ರಕಾಶ ಅಜ್ಞಾತ ಇತ್ತದಂದ್ರೆ ಅದಕ್ಕೆ ಪ್ರಕಾಶ ಮಾಡ್ಬೋದು. ಪುನಃ ಇದರಲ್ಲಿ ಜ್ಞಾತತಾದ ಅಭಾವ ಇರೋಣದಿಂದಲೇ ಅನುವ್ಯವಸಾಯ ಜ್ಞಾನ ಅದಕ್ಕೆ ಪ್ರಕಾಶ ಮಾಡ್ತೈತಿ ಹಿಂಗೆ ಹೇಳುವುದು ನಿಮ್ಮದು ತಪ್ಪು. ಅದು ಜ್ಞಾನನೇ ಅದ. ಹಾಂ ತಿಳಿತೀಗ. ಅದಕ್ಕೆ ಅಲ್ಲಿ ಅಜ್ಞಾತತಾಕೆ ಅಂತಂದರೆ ಜ್ಞಾತತ ಅಂತ ಅನ್ಕೋಬೇಕು ನಾವು. ತಿಳಿತಿಲ್ಲ? ಅಜ್ಞಾತತಾಕೆ ಅಂದ್ರೆ ಹಾಂ ಅಜ್ಞಾತ ಅಂದರೆ ಹಿಂಗೆ ಈ ಥರ ನಿಂದು ಹೇಳೋದು ಸಂಭವಿಸ್ತಿತ್ತು. अज्ञातता के अभाव से ज्ञान गोचर अनुव्यवसाय होवे ये कथन असंगत है.
ಇದ್ರಾಗ ಮೊದಲೇನು ಅನುವ್ಯವಸಾಯ ಜ್ಞಾನ ವ್ಯವಸಾಯಕ್ಕೂ ವಿಷಯ ಮಾಡೈತೆ ಅಂತ ಹೇಳಿದ್ರಿಲ್ಲ. ಅಯಂ ಘಟ ಈ ಜ್ಞಾನದ ಹೌದೇನಿಲ್ಲ. ಅದರಲ್ಲಿ ಅಜ್ಞಾತತ ಅಭಾವ ಇರೋಣದ್ರದಿಂದ ಅಜ್ಞಾತತ ಇದ್ರಾಗ ಅಜ್ಞಾತತ ಇರೋಣದ್ರದಿಂದ ಅಜ್ಞಾತತ ಇರೋಣದ್ರಿಂದ ಅನುವ್ಯವಸಾಯ ಜ್ಞಾನ ಗೋಚರ ಅಂತ ಹೇಳೋದು ನಿಮ್ದು ಅಸಂಗತ. ಯಾಕೆ ಇದು ಜ್ಞಾತನೇ ಅದೀಗ. ಅಜ್ಞಾತತ ಅಭಾವ ಇತ್ತಂದ್ರೆ ಅಸಂಗತ ರೀಪ. ಹಾಂ, ಮತ್ತು ಜ್ಞಾತತಕ್ಕೆ ಅಭಾವತೆ. ಹಾಂ, ಜ್ಞಾತತಕ್ಕೆ ಅಭಾವತೆ ಅಂತಂದ್ರೆ ಇದರಲ್ಲಿ ಜ್ಞಾತತಾನೇ ಇಲ್ಲಲ್ಲ. ಇದ್ರಾಗ ಜ್ಞಾತತ ಇಲ್ರಿ. ಅಯಂ ಘಟ ಅಜ್ಞಾತ ಅದನೀಗ. ಈಗ ಘಟ ಜ್ಞಾನಿ ಜ್ಞಾತೋ ಅಜ್ಞಾತೋ ಜ್ಞಾತೆ ಮತ್ತು ನಿರ್ಬುದ್ಧ ಮತ್ತು ಇದು ನೀವು ಜ್ಞಾತ ಐತಂಗಿಲ್ಲ. ಈ ಜ್ಞಾತತ ನೀನು ಹಿಂಗೆ ಹೇಳೋದು ಜ್ಞಾತತ ಅಭಾವದಿಂದ ಆ ಅನುವ್ಯವಸಾಯ ಜ್ಞಾನ ಅದಕ್ಕೆ ಪ್ರಕಾಶ ಮಾಡ್ತಾನೆ ಹಿಂಗೆ ಹೇಳೋದು ನಿಮ್ದು ಅಸಂಗತ ನೋಡಿ. ಹಾಂ, ಜ್ಞಾನವನ್ನು ವಿಷೀಕರಿಸುವಂಥ ಅನುವ್ಯವಸಾಯ ಆಗುತ್ತದೆ. ಅದು ಮೊದಲೇ ಜ್ಞಾತದ ಮೊದಲಿನ ಜ್ಞಾನ. ಮೊದಲಿಂದೇನು ಜ್ಞಾನ ಅಂದರೆ ಅಯಂ ಘಟ ಇದು ಜ್ಞಾನ. ಇದು ಅಜ್ಞಾತ ಐತೇನೆ. ಈಗ ಘಟ ಜ್ಞಾತವ ನವ ಅರೆ ಇದು ನಿರ್ಬುದ್ಧಿ ಆಗ್ತದೆ. ಜ್ಞಾತದೋ ಅಥವಾ ಇಲ್ಲ ಅಂತನಲ್ಲ. ಮತ್ತು ಇದಕ್ಕೆ ಆ ಮೊದಲಿನ ಜ್ಞಾನ ಅಯಂ ಘಟ ಜ್ಞಾನ ಇದು ಜ್ಞಾನ ವ್ಯವಸಾಯ ಜ್ಞಾನ ಇದು ಜ್ಞಾತದೀಗ. ಪರಂತು ನೀನು ಒಂದು ವೇಳೆಗೆ ಅದು ಜ್ಞಾತತ ಅಭಾವದಿಂದ ಆ ಜ್ಞಾನವನ್ನು ವಿಷೀಕರಿಸುವಂಥ ಅನುವ್ಯವಸಾಯ ಆಗುತ್ತದೆ ಅಂತ ನೀ ಹೇಳೋದು ಅಸಂಗತ. ಒಟ್ಟಾರೆ ಅವನು ಸ್ವೀಕಾರ ಮಾಡಿರುವಂಥ ಜ್ಞಾತತಾನೇ ಅದ ರೀ. ಅದಕ್ಕೆ ಅಜ್ಞಾತತ ಅಂತಾನೆ. ಅಂದರೆ ಇವರು ಅದು ಅಜ್ಞಾತತ ಇರೋಣದಿಂದ ಅದಕ್ಕೆ ಆ ಜ್ಞಾನನ ವಿಷೀಕರಿಸುವಂಥ ಅನುವ್ಯವಸಾಯ. ಜ್ಞಾನಕ್ಕೂ ಅನುವ್ಯವಸಾಯ. ಹಿಂಗೆ ನೀವು ಹೇಳೋದು ಅಸಂಗತದ ಆತದ. ಜ್ಞಾನ ಸ್ವಯಂ ಪ್ರಕಾಶನೇ ಅದದು. ಜ್ಞಾನ ಆಗ್ಯದ ಮತ್ತೆ ಜ್ಞಾನದಾಗ್ರಿ. ಹಾಂ, ಅದೇ ಹೇಳ್ಕೊತೀನಿ. ಅದಕ್ಕೆ ನಿಮಗೆ ಹೋದ್ರೆ ಅಂದ್ರೆ ತೆಗಿಬೇಕ್ರಿ. ಅಥವಾ ಅಜ್ಞಾತತಾಕ್ಕೆ ಅಭಾವತೆ ಅಂತಿತ್ತು, ಜ್ಞಾತತಾಕ್ಕೆ ಯುಕ್ತ ಅಂದ್ರೂ ಬರ್ತದೆ. ಯುಕ್ತ ವ್ಯಕ್ತಿ ಯಾಕೆ ಬರ್ತೀರಿ? ಫಕ್ತ ಜ್ಞಾತತಾಕ್ಕೆ ಅಭಾವತೆ. ಇದ್ರಾಗ ಜ್ಞಾತತ ಇಲ್ಲ. ಅಯಂ ಘಟ ಜ್ಞಾನ ಇದ್ರಾಗ ಜ್ಞಾತತ ಇಲ್ಲ. ಅದರಿಂದ ಈ ಜ್ಞಾನನ್ನು ವಿಷೀಕರಿಸುವಂಥ ಅನುವ್ಯವಸಾಯ ಜ್ಞಾನ ಆಗುತ್ತೆ. ಹಿಂಗೆ ನೀವು ಹೇಳೋದು ಅಸಂಗತ. ಮೊದಲಿನ ಜ್ಞಾನ ಜ್ಞಾತನೇ ಅದ. ಘಟ ಜ್ಞಾನ ಜ್ಞಾತೋ ಅಜ್ಞಾತೋ ನಿರ್ಬುದ್ಧಿ ಅಂತಾರೆ, ಬುದ್ಧಿ ಇಲ್ಲ ಅಂತಾರೆ. ಬತ್ತನಿರ್ತಿತ್ತು ಅನುಭವಕ್ಕೆ ಏಕತನ ಅಸಂಗತ ಅನುಭವ. ಇವು ಅನುಭವ ಹೇಳೋಕತ್ತಾರೆ, ನಿಮ್ಮ ನೆನಪಿಟ್ಕೋಬೇಕು. ಇವು ಜ್ಞಾನದಲ್ಲಿ ಇವು ಅನುಭವ ಕೇವಲ ದೃಷ್ಟಾಂತದಿಂದಲೇ ನಾವು ಹೇಳಕತ್ತಿಲ್ಲ, ಅನುಭವದಿಂದನೂ ಕೂಡ ನಿಮ್ಗೆ ಹೇಳ್ತೇವೆ. ಎಲ್ಲರಿಗೆ ಅನುಭವ ಅದಾವಿಲ್ಲ. ಹಾಂ, किसी पुरुषों को ऐसा संदेह होवे नहीं. ಏಕತನ ಸಂಗತೆ किसी पुरुषों को ऐसा संदेह होवे नहीं. ಯಾವ ಪುರುಷನಿಗೂ ಹಿಂಗೆ ಸಂಶಯ ಬರುವುದೇ ಇಲ್ಲ. ಯಾನ್ ಬರುವುದಿಲ್ಲ? ಮೇರೆ को घट का ज्ञान हुआ है या नहीं. ಯಾವನಿಗೆ ಹಿಂಗೆ ಸಂಶಯ ಬರುವುದೇ ಇಲ್ಲ. ಇದು ಘಟ ನನಗೆ ತಿಳಿದ ಇದ್ರಾಗೇನು ಸಂಶಯ ಅದನ್ನು ಕೊಡ ಅನ್ನೋದು. ಇದ್ರಿಗೆ ಘಟ ಇದು ಘಟನೋ ಯಾನು ಹಿಂಗೆ ಯಾರಿಗಾರು ಸಂಶಯ ಬರ್ತೈತೇನು? अज्ञात नहीं हुआ. अज्ञात घट का ज्ञान हुआ है. अयम घट ಹಿಂಗೆ ಜ್ಞಾನ ಆಗೈತಿ. घट का ज्ञान हुआ है ಅಥವಾ नहीं हुआ ಅಥವಾ ಆಗಿಲ್ಲ. जो घट का ज्ञान अज्ञात होवे तो ಒಂದು ವೇಳೆ ಘಟದ ಜ್ಞಾನ ಅಜ್ಞಾತ ಇದ್ದಿದ್ದಾದರೆ कदाचित संदेह भी हुआ चाहिए अथवा नहीं हुआ. जो घट का ज्ञान अज्ञात होवे तो अज्ञात ಇದ್ದಿದ್ದಾದರೆ ಸಂದೇಹ हुआ चाहिए ಆಗಬೇಕಾಗಿತ್ತು. ಯಾತೆ ಜ್ಞಾನ ಅಜ್ಞಾತ ಹೋವೇ ನಹಿ. ಆದರೆ ಜ್ಞಾನ ಅದು ಅಜ್ಞಾತ ಇರುವುದೇ ಇಲ್ಲ. ज्ञान का प्रकाशक अनुव्यवसाय से होवे ಏಕತನ ಸಂಗತಿ ನೋಡಿ. ಅದಕ್ಕೆ ಈಗ ಮತ್ತು ಹೇಳಿದರು ಆಗಳೆಂದು ಅಜ್ಞಾತತಾಕ್ಕೆ ಅಭಾವತೆ. ಜ್ಞಾನ का ಪ್ರಕಾಶಕ ಕ ಒಂದು ಹಾಕಿದ್ರಲ್ಲ ನೀವು ಸರಳ ಮಾಡುವುದು. ಪ್ರಕಾಶ ಅರ್ಥ ಪ್ರಕಾಶ ಜ್ಞಾನ ಸರಳದ ಪನ್ ಕರ್ಣಾರ ಮಾಡುವುದು. ಪ್ರಕಾಶ ಕರ್ಣಾರ
हां तिथे अर्थ प्रकाश ज्ञान परिणाम रूप प्रकाश को वृत्ति कही परिणाम रूप अंतःकरण अंतःकरणत्व अविद्या का परिणाम ज्ञान रूप परिणाम का ठीक है। ज्ञान का प्रकाशक ಅನುವ್ಯವಸಾಯ से ನೋಡಿ ಅನುವ್ಯವಸಾಯ ಅಂದರೆ ತಿಳಿತದೆ ನಿಮಗೆ ತಿಳ್ಕೊಳ್ಸೋ ನಾನು ಅವಾಗ ತಿಳ್ಕೊಳ್ಸೋಕೆ ಹಿಂಗೆ ಬರಲಿ ಅನುವ್ಯವಸಾಯ ಅನುವ್ಯವಸಾಯದಿಂದ ಅನುವ್ಯವಸಾಯನೇ ಅಲ್ಲಿಗೆ ಅರ್ಥ ಬರೋಬರನೇ ಅದದು ಪ್ರಕಾಶಕಾತ್ ಬರ್ದಿದ್ದು ಅನುವ್ಯವಸಾಯ ಅಟ್ಟೆ ಇರಬೇಕು. ಹಾಂ ಪ್ರಕಾಶತ್ ಅಟ್ಟೆ ಅನುವ್ಯವಸಾಯ ಸೇ ಹಾಂ ಬರೆಯ ಜರುತ್ತಿಲ್ಲ ಪ್ರಕಾಶಕ ಅನುವ್ಯವಸಾಯ ಹೋವೆ ಏಕತನ असंगत है ज्ञानದ ಪ್ರಕಾಶ ಮಾಡುವ करणार ಅನುವ್ಯವಸಾಯ ಹೋವೆ ಏಕತನ असंगत है ಇದರಿಂದ ಅದು ಅರ್ಥ ಆಗ್ತಿದೆ ರೀ ಜ್ಞಾನಕ ಪ್ರಕಾಶ ಅನುವ್ಯವಸಾಯ ಹೋವೆ ಹಾಂ ನಮಗೆ ಸ್ಪಷ್ಟ ಬೇಕಂತ ಪ್ರಕಾಶಕ್ಕೆ ತಗೊಳ್ಳೋದು ಹಾಂ ಸ್ಪಷ್ಟ ಆ ಕಡೆ ಅನುವ್ಯವಸಾಯ ಸೇ ಹೋವೆ ಕ ಬರಿಲ್ಲ ಅಂದರೆ ಅನುವ್ಯವಸಾಯ ಸೇ ಅನುವ್ಯವಸಾಯದಿಂದ ಆಗುತ್ತದೆ ಹಿಂಗೆ ಹೇಳೋದು ನಿಮ್ಮದು असंगत है और जो ऐसे कहे ಮತ್ತು ಇದಕ್ಕೆ ಬೇರೆ ಆಗಲೇ ಅವ್ರು ಜೋ ಐಸೆ ಕೈ ಅಂತ ಹೇಳಿಲ್ಲ ಈಗ ಮತ್ತೊಬ್ರು ಬೇರೆ ಅವ್ರು ಜೋ ಐಸೆ ಕೈ ಜೋ ಜ್ಞಾನ ಗೋಚರ ಜ್ಞಾನ ನೈ ಹೋವೆತ್ತೋ ಅಂದರೆ ಅನುವ್ಯವಸಾಯ ಜ್ಞಾನ ಒಂದು ವೇಳೆ ಅವ್ರ ಪೈಕಿ ಯಾರಾದರೂ ಒಬ್ರು ಹಿಂಗೆ ಏನಂತಾರೆ ಜ್ಞಾನ ಗೋಚರ ಜ್ಞಾನ ಅಂದರೆ ಅನುವ್ಯವಸಾಯ ಜ್ಞಾನ ಹಾಂ ಜ್ಞಾನ ಗೋಚರ ಜ್ಞಾನ ನೈ ಹೋವೆತ್ತೋ ಇಲ್ದ ಜ್ಞಾನವನ್ನು ವಿಷೀಕರಿಸುವಂಥ ಅನುವ್ಯವಸಾಯ ಜ್ಞಾನ ಇಲ್ದ ಹೋಗಿದ್ದಾದರೆ ಹಾಂ ಅವರೇ ಅವ್ರದ್ದು ವಶಕ್ಕೆ ಅಂದರೆ ಬರ್ಕೋರಿಲ್ಲ ಹಿಂಗಾದ್ರೆ ನಮಗೆ ಅವೆಲ್ಲ ಅವು ತಿಳಿತಿಲ್ಲ ಮತ್ತು ಅದ್ರಾಗ ನಿಮ್ಗೆ ಏನು ಕೇಳಲ್ಲ ಹಿಂಗೆ ಏನು ಹಿಂಗೆ ಏನು ಅದ್ಯಾಕೆ ಇದ್ಯಾಕೆ ಅದೇನು ಕೇಳಲ್ಲ ನಾವು ಅಲ್ಲಿ ಮೊದಲು ಆವಾಗ ದರೂರ್ ಶಂಭುಲಿಂಗ ಹಾಂ ಇಬ್ರಾಹಿಂ ಕರ್ನಾಟಕ ಕಬೀರ್ ಇಬ್ರಾಹಿಂ ಪ್ರಭಾನಂದ ಸ್ವಾಮಿ ಬುಧನಿ ಪ್ರಭಾನಂದ ಸ್ವಾಮಿ ಈ ಮಾಲಿಂಪುರ ಸಹಜಾನಂದ ಸ್ವಾಮಿ ಇಂಥವ್ರು ಮುಂದೆ ಮತ್ತು ಆನಂದ ಶಾಸ್ತ್ರಿ ಬರ್ತಿದ್ರು ಆನಂದ ಶಾಸ್ತ್ರಿ ಇವರೇ ಅಂದರೆ ಮಾಲಿಂಗ್ಪುರದಾಗ ನಡೀತಿತ್ತು ಮಾಲಿಂಗ್ಪುರದಾಗ ಒಂದು ತಿಂಗಳ ತಕ್ಕ ವೃತ್ತಿ ಪ್ರಭಾಕ ಅವ್ರು ಬರೀ ಆ ಚಂಜೆ ಮಾಡಿ ಏನು ಮಾಡ್ತೀವ್ರಪ್ಪ ನಾವು ಯಾರೇ ಹೇಳ್ತೇವೆ ಸಂಬಳ ಗ್ರಾಮಗಳು ಸರಿ ಮುಂಜಾನೆ ನಸ್ಕಿನ ಬರೀ ಪ್ರಭಾಕರ ನಡ್ಸೋದು ನಾವು ಹತ್ತಿರ ಹಾಂ ನನಗೆ ಹೇಳೋದು ಏನಂದ್ರೆ ಈಗ ಏನು ಕೇಳಿದ್ರಲ್ಲ ಅಂದ್ರೆ ಶಂಭುಲಿಂಗ ಸ್ವಾಮಿಗೆ ಏನು ಅಂತ ಕೇಳಕ್ಕೆ ಬರಲ್ಲ ಈಗ ನಿಮ್ಗೆ ಯಾರು ನಾವು ಕೇಳ್ತಲ್ಲ ಏನು ಪ್ರಭು ಹೇಳಿ ನೋಡ ಅಂತ ಹಿಂಗೆ ಕೇಳ್ತಾನಲ್ಲ ಹಂಗೆ ಶಂಭುಲಿಂಗ ಸ್ವಾಮಿ ಕೇಳಿ ಬರ್ತೇನೆ ಇದೇನಂದ್ರು ಅಂತ ಕಬೀರ ಹಾಂ ಯಾನ್ ನಿಂಗೆ ಹೋದ್ ಹೇಳಿ ನೋಡ ಯಾನ್ ನಿಂಗು ಆ ಕಡೆಗೆ ನೋಡಿ ಸುಮ್ಮನೆ ಯಾಕೆ ನೋಡ್ತಿ ಹಾಂ ನಾಷ್ಟ ಮಾಡಿದ್ದಿಲ್ಲ ಬರೀ ಉಳ್ಳು ಬಂದನ್ರಿ ಅವ ಇಲ್ಲಿ ಬರೀ ಕಣ್ಣು ಉಣ್ತಾನೆ ಮನ್ಕೋತಾನೆ ಮತ್ತು ನಾ ಓದ್ತೀನಂದ್ರೆ ಇವ ಮನ್ಕೋತಾನೆ ಅಂದರೆ ಒಟ್ಟು ಹಿಂಗೆ ಸಭಾದಾಗ ಅಪಮಾನ ಭಾಳ ಮಾಡ್ತಿದ್ರು ಅದಕ್ಕೆ ಲಕ್ಷ ಕೊಟ್ಟು ಅದು ಸಾಕಾಕಿ ನನಗೆ ಅನುವಾದ ಕೊಟ್ಟು ಬರ್ತದೇನಿಲ್ಲ ಸಾಕ ಓದ ಕಾರ್ಯಾಳಿ ಏನು ಹತ್ತಿತ್ತಲ್ಲ ಕಾರ್ಯಾಳಿ ಏನು ಕೇಳ್ತಿತ್ರಿ ಹಿಂಗೆ ಅದು ಯಾಕೆ ಓದಿರೋದು ಪಣ ಸಭಾದೊಳಗೆ ಹಿಂಗೆ ಉಳ್ಳಕ್ಕೆ ಬಂದ ನೀವು ಬರೀರಿ ಏನು ಊಟ ಸಿಗಲ್ಕತ್ತದ ಅಮ್ಮ ಉಣ್ತಾನೆ ತಿರುಗಾಡ್ತಾನೆ ಓದು ಅಂತ ಹೇಳ್ತೀನಿ ಅಂದ್ರೂ ಅನ್ಕೋತಾನೆ ಅಂತಿದ್ರೆ ಅಂದರೆ ಹೇಳೋದು ಅದ್ರಿಂದ ಜಾಗೃತವಾಗಿ ಸಾರ್ಕ ಓದೋದು ಬರ್ಕೊಳ್ಳೋದು ಹಾಂ ಈಗ ಆ ಯಾರೋ ಒಬ್ಬರು ಹಿಂಗೆ ಅಂದರು ಕಿ ಆ ಅನುವ್ಯವಸಾಯ ಜ್ಞಾನ ಏನದಲ್ಲ ಜ್ಞಾನಗೋಚರ ಜ್ಞಾನ ನೈ ಹೋಯಿತು ಜ್ಞಾನವನ್ನು ವಿಷೀಕರಿಸುವಂಥ ಜ್ಞಾನ ಇಲ್ದ ಹೋಗಿದ್ದಾದರೆ ಇಲ್ಲ ಅವರೇ ಆ ಜ್ಞಾನವನ್ನು ವಿಷೀಕರಿಸುವಂಥ ಅನುವ್ಯವಸಾಯ ಜ್ಞಾನ ಮತ್ತು ಅದ ಅಂದರೆ ಅದು ಅಸಂಗತ ಅಂತ ಇವ್ರು ಹೇಳಿದರು ವೇದಾಂತಿಗಳು ಅದುದರಿಗೆ ಇಲ್ದ ಹೋಗಿದ್ದಾದರೆ अयम घटः घटम हम जानामि इस रीति से ज्ञान में विलक्षणता प्रतीत नहीं हुआ चाहिए तर ಅನುವ್ಯವಸಾಯ ಜ್ಞಾನ ಇರಲಿಲ್ಲ ಅಂದರೆ ಮೊದಲು ವ್ಯವಸಾಯ ಜ್ಞಾನ ಅಯಂ ಘಟ ಇದು ಕೊಡ ಹೌದಿಲ್ಲ
ಆ ಕೊಡಕ್ಕೆ ತಿಳಿಯಂಥದ್ದು ಇನ್ನೊಂದು ಜ್ಞಾನ ಘಟಮಂ ಜಾನಾಮಿ. ಈ ಕೊಡವನ್ನು ನಾನು ತಿಳಿದ ಹಿಂಗೆ ಜ್ಞಾನದಲ್ಲಿ ವಿಲಕ್ಷಣ ಆಯ್ತೇನಿಲ್ಲ. ಜರ ಅನುವ್ಯವಸಾಯ ಜ್ಞಾನದ ಕದಾಚಿತ್ ನೀವು ಇಲ್ಲ ಹೋಗಿದ್ದಾದರೆ ಜ್ಞಾನದಲ್ಲಿ ಹಿಂಗೆ ವಿಲಕ್ಷಣತೆ ಆಗಬಾರ್ದಾಗಿತ್ತು. ಅಂದ್ರೆ ಎರಡು ಜ್ಞಾನ ಅದಾವ. ಒಂದು ಅಯಂ ಘಟಾ ಜ್ಞಾನದ, ಒಂದು ಘಟಮಂ ಜಾನಾಮಿ ಅದು ತಿಳಿಸಿರ್ಕೊಳ್ಳ. ಹಾಂ, ಘಟಮಂ ಜಾನಾಮಿ इस रीति से ज्ञान में विलक्षणता प्रतीति नहीं हुआ चाहिए, ಆಗಬಾರ್ದಾಗಿತ್ತು. ಕಾಯತೆ ನ್ಯಾಯ ಮತ में तो प्रथम ज्ञान का विषय घट है. ನ್ಯಾಯಿಕರ ಮತದಲ್ಲಿ ಪ್ರಥಮ ವಿಷಯ ಏನೈತಿ? ಕೊಡ, ಘಟ. ದ್ವಿತೀಯ ಜ್ಞಾನ का विषय घट ज्ञान है. ಘಟಮಂ ಜಾನಾಮಿ ಈ ಜ್ಞಾನಕ್ಕೆ ವಿಷಯ ಏನದ? ಹಾಂ, ಮೊದಲ ಅಯಂ ಘಟ ಅನ್ನೋಕೆ ಜ್ಞಾನಕ್ಕೆ ವಿಷಯ ಘಟ. ಘಟಮಂ ಜಾನಾಮಿ ಈ ಜ್ಞಾನಕ್ಕೆ ವಿಷಯ ಘಟ ಅದ. ಘಟದ ಜ್ಞಾನದ ಜ್ಞಾನ. ಹಾಂ, ಅದೇ ಅಂದರೆ ಎರಡು ಜ್ಞಾನಗಳಲ್ಲಿ ವಿಲಕ್ಷಣತೆ ಹೇಳ್ತಾನವ. ಒಂದು ವೇಳೆ ನೀವು ಅನುವ್ಯವಸಾಯ ಜ್ಞಾನದಲ್ಲಿ ಇಲ್ಲ ಹೋಗಿದ್ದಾದರೆ ಹಿಂಗೆ ಮೊದಲ ಜ್ಞಾನ ವ್ಯವಸಾಯ ಜ್ಞಾನ ಅಯಂ ಘಟ, ಇದಕ್ಕೆ ವಿಷಯ ಘಟ. ಘಟಮಂ ಜಾನಾಮಿ ಎರಡನೇ ಅನುವ್ಯವಸಾಯನ ಆಗ್ತದೆ. ಆ ಘಟ ವಿಷಯದ ಘಟದ ಜ್ಞಾನ ವಿಷಯ ಹಾಂ, घटका ज्ञान है. हाँ, तीसरा द्वितीय ज्ञान का विषय घट का ज्ञान है. याते विषय भेदते ज्ञानों की विलक्षणता संभव है. ವಿಷಯ ಭೇದದಿಂದ ಜ್ಞಾನಗಳಲ್ಲಿನೂ ಕೂಡ ವಿಲಕ್ಷಣತೆ ಅಂತ ಹೇಳೋದು ಸಂಭವಿಸುತ್ತದೆ. ತಿಳಿತಾ? ಆದರೂ ನಿಮ್ಮ ಮತದಲ್ಲಿ ಏನ್ರಿ ಅಲ್ಲಿ ಸಿದ್ಧಾಂತ ಏನು ಬರ್ಕೋರಿ ನೀವು ಅಂದ್ರೆ ಏನು? ಹಾಂ, ಸ್ವಪ್ರಕಾಶ ಜ್ಞಾನವಾದಿಕೆ ಮತ ಅಂದರೆ ಗುರುತು ಆಗ್ತದೆ. ಆದರೂ ಸಿದ್ಧಾಂತಿಕೆ ಮತ ನಿಮ್ಮ ಮತದಲ್ಲಿ ಜ್ಞಾನಕ ವಿಷಯ ಜ್ಞಾನ ಹೋವೇನೆ. ನಿಮ್ಮ ಮತದಲ್ಲಿ ಜ್ಞಾನಕ್ಕೆ ವಿಷಯ ಜ್ಞಾನ ಆಗ್ತದೇನು? ಸ್ವಯಂ ಪ್ರಕಾಶದದು ಎಲ್ಲ ಪ್ರಕಾಶ ಮಾಡುವುದೇ ಜ್ಞಾನ. ಅದು ಜ್ಞಾನಕ್ಕೆ ವಿಷಯ ಮತ್ತು ಜ್ಞಾನ ಆಗುವುದೇ ಇಲ್ಲ. ಯಾತೆ दोनों ज्ञानों का विषय घट होने थे. ಎರಡೂ ಜ್ಞಾನಕ್ಕೆ ವಿಷಯ ಏನದ? ಒಂದು ಘಟನೆ, ಒಂದು ಘಟನೆ. ವಿಷಯ ಭೇದಕ್ಕೆ ಅಭಾವತೆ. ವಿಷಯ ಭೇದದ ಅಭಾವದಿಂದ ಜ್ಞಾನ ಮೇ ವಿಲಕ್ಷಣತಾ ಪ್ರತೀತಿ ನೈವಾ ಚಾಹಿಯೆ. ಜ್ಞಾನದಲ್ಲಿ ಹಿಂಗೆ ವಿಲಕ್ಷಣ ಆಗ್ಯದಿಲ್ಲ. ಘಟಮಂ ಜಾನಾಮಿ ಒಂದು ಘಟ ವಿಷಯದ, ಒಂದು ಘಟ ಜ್ಞಾನದ. ಅದು ಹಿಂಗೆ ವಿಲಕ್ಷಣತಾ ಪ್ರತೀತಿ ಆಗಬಾರ್ದಾಗಿತ್ತು. ಚಾಹಿಯೆ ತಿಳಿದಷ್ಟು ಹೌದು. ಶಂಕಾ ಈಗ ಸಿದ್ಧಾಂತಿ ये शंका संभव नहीं. ಇದು ಸಿದ್ಧಾಂತ ಹೇಳ್ತಾರೆ. ಕಾಯತೆ जैसे एक ही घटक ನಿಮ್ಮ ಮತದಲ್ಲಿ ಅಂದರೆ ನಿಮ್ಮ ಸಿದ್ಧಾಂತ ಮತದಲ್ಲಿ ಸ್ವಪ್ರಕಾಶ ಜ್ಞಾನ ನಿಮ್ಮ ಮತದಲ್ಲಿ ಅಂದರೆ ಸಿದ್ಧಾಂತ ಯದ್ಯಪಿ ನಿಮ್ಮ ಮತದಲ್ಲಿ ಜ್ಞಾನಕ್ಕೆ ವಿಷಯ ತಿಳಿತದ. ಹಿಂಗೆ ವಿಲಕ್ಷಣತಾ ಜ್ಞಾನ ಆಗಬಾರ್ದಾಗಿತ್ತು. ಅದಕ್ಕೆ ಇವರು ನೀ ಅನ್ನೋದು ಶಂಕ ಸಂಭವಿಸೋದಿಲ್ಲ. ಹೆಂಗೆ ಸಂಭವಿಸೋದಿಲ್ಲ? ಜೈಸೆ ಏಕಿ ಘಟಕ ಕದಾಚಿತ್ ಅಯಂ ಘಟ ಐಸೆ ಜ್ಞಾನ ಹೋವೆ. ಕದಾಚಿತ್ ಅಯಂ ಘಟ ಹಿಂಗೆ ಜ್ಞಾನ ಆಗ್ತದೆ. ಕದಾಚಿತ್ ಅನಿತ್ಯೋ ಘಟ ಐಸಾ ಜ್ಞಾನ ಹೋವೆ. ಒಮ್ಮೆ ಈ ಘಟ ಅನಿತ್ಯ ಐತಿ, ಘಟ ಅನಿತ್ಯ है, ಹಿಂಗೆ ಘಟ ಅನಿತ್ಯ ಐತಿ ಅಂತ ಹಿಂಗೂ ಜ್ಞಾನ ಆಗ್ತದೆ. ತಾ ವಿಷಯಕ್ಕೆ ಭೇದ ವಿನ ವಿಷಯ ಎರಡರಲ್ಲಿ ವಿಷಯ ಘಟ ಐತೇನಿಲ್ಲ. ಘಟಕ್ಕೆ ಅಂದರೆ ವಿಷಯಕ್ಕೆ ಭೇದ ವಿನಾಯಿ ವಿಲಕ್ಷಣತಾ ಜ್ಞಾನ ಹೋವೇ. ಜ್ಞಾನದಲ್ಲಿ ವಿಲಕ್ಷಣತಾ ಆಗ್ತದೆ. ಹೆಂಗೆ? ಪರಂತು ಪ್ರಥಮ ಜ್ಞಾನವೇ ಪ್ರಥಮ ಜ್ಞಾನ ಅಂದರೆ ಅಯಂ ಘಟ. ಈ ಜ್ಞಾನದಲ್ಲಿ ಘಟಕಿ ಅನಿತ್ಯತಾ ಭಾಷೆನೇ ಬರೀ ಅಯಂ ಘಟ ಅದು. ಇದು ಕೂಡ ಅನಿತ್ಯತಾ ಹೇಳ್ಯಾರನಲ್ಲಿ. ಪ್ರಥಮ ಜ್ಞಾನದಲ್ಲಿ ಅಯಂ ಘಟ ಅಂದ್ರೆ ಅದರ ಅನಿತ್ಯತಾ ಆದನ ಶಬ್ದ. ಅದಕ್ಕೆ ಪ್ರಥಮ ज्ञान में घट की अनित्यता भाषे नहीं. द्वितीय ज्ञान में ಅಂದರೆ ಅನಿತ್ಯೋ ಘಟ. ಈ ಜ್ಞಾನ में घट की अनित्यता भाष्य है. ಅದರಲ್ಲಿ ಅನಿತ್ಯತಾ ತೋರುತ್ತದೆ. तैसे अयम घट या ज्ञान में घट की ज्ञातता भाष्य नहीं. अयम घट
ಇದರಲ್ಲಿ ಘಟದು ज्ञातता तोरुವುದಿಲ್ಲ. घटम अहम जानामि या ज्ञान में घट की ज्ञातता ಭಾಷೆ आहे. ಘಟಮಂ ಜಾನಾಮಿ ನಾ ತಿಳಿದ ಅಂದರೆ ಜ್ಞಾತತಾ ಭಾಷೆ ಅಂದರೆ ತೋರುತ್ತದೆ. ಜ್ಞಾನಜನ್ಯ ಪ್ರಕಟತಾಕು ಜ್ಞಾತತಾ ಕಯೇ ज्ञानजन्य प्रकटताकू ज्ञातता कहे लक्षण पाठ ಮಾಡಬೇಕು. द्वितीय ज्ञान का विषय घटवृत्ति ज्ञातता है. ಎರಡೇ ಜ್ಞಾನಕ್ಕೆ ವಿಷಯ ಏನಂದ್ರೆ ಘಟದಲ್ಲಿರುವ ಜ್ಞಾತತಾ. ಘಟಮಂ ಜಾನಾಮಿ ಅನ್ನೋದಲ್ಲ ಎರಡನೇ. ಆ ಜ್ಞಾನದಲ್ಲಿ घटದಲ್ಲಿರುವ ज्ञातता परंतु घट का ज्ञान नहीं. ಮತ್ತೆ ಜ್ಞಾನ ಘಟದಲ್ಲಿ ಇರುವ ಜ್ಞಾತತಾ ಇರುತ್ತದೆ, ಆದರೂ ಅದು ಘಟ ಜ್ಞಾನ ಅಲ್ಲ. ಈಗ ಜ್ಞಾತತಾ ಅದರಾಗ ಜ್ಞಾನದಿಂದ ಪ್ರಕಟ ಆಗೋದು ज्ञातता. इसी वास्ते घट ज्ञान से उत्तर काल में कदाचित घट ज्ञान ಆಗಿದ ನಂತರ घटम हम जानामि ऐसा ज्ञान होवे. घट ज्ञान ಆಗಿದ ನಂತರ ಕದಾಚಿತ್ ಘಟಂ ಹಂ ಜಾನಾಮಿ, ಈ ಕೊಡವನ್ನು ನಾನು ತಿಳಿದೆ, ಹಿಂಗೆ ಜ್ಞಾನ ಆಗ್ತಿಲ್ಲ. ಘಟಂ ಹಂ ಜಾನಾಮಿ ಐಸಾ ಜ್ಞಾನ ಹೋಗಿ ಕದಾಚಿತ್ ಆ ಘಟಂ ಹಂ ಜಾನಾಮಿ ಅಂತ ಹೇಳಿದ್ರಲ್ಲಿ ನೀವು ಎರಡನೇ ಜ್ಞಾನ ಅನುವ್ಯವಸಾಯ ಜ್ಞಾನ ಅದರದನ್ನೇ ಕದಾಚಿತ್ ಹಿಂಗೂ ಸಂಭವಿಸುತ್ತದೆ. ಹಿಂದೆ ಭಟ್ ಕುಮಾರಿಲ್ ಭಟ್ ಜ್ಞಾತತಾ ಲಿಂಗ ಅವರು ಜ್ಞಾನ ಸಮಜನೆ ಜ್ಞಾತತಾ ಲಿಂಗದ ಮೇಲೆ ಜ್ಞಾನದ ಅನುಮಿತಿ ಆಗ್ತಾ ಅಂತ ಹೇಳಿಲ್ಲ. ಜ್ಞಾತೋ ಘಟ ಹಿಂದೆ ಹೇಳಿ ನೋಡಿ, ಜ್ಞಾತೋ ಘಟ ಅದ್ರದ್ದು ಕದಾಚಿತ್ ಜ್ಞಾತೋ ಘಟ ಐಸಾ ಪ್ರತ್ಯಕ್ಷ ಹೋವೆ. ಜ್ಞಾತೋ ಘಟ ಪ್ರತ್ಯಕ್ಷ ಈ ಕೊಡ ತಿಳಿದನ ज्ञातो घट या प्रत्यक्ष का ಅಂದರೆ प्रत्यक्ष ज्ञान का. प्रत्यक्ष का ಅಂದರೆ विषय का ज्ञान का. ज्ञातो घट या प्रत्यक्ष का ಅಂದರೆ प्रत्यक्ष ज्ञान का विषय घट की ज्ञातता है. ಈ ಘಟವನ್ನು ನಾನು ತಿಳಿದ ನಿಮ್ಗೆ ಧ್ಯಾನದವತ್ತೇನಿದು ನಿಮ್ಮ ಘಟಮಂ ಜಾನಾಮಿದಲ್ಲಿ ಘಟದ ಜ್ಞಾತತಾ ತೋರ್ತದೆ ಅದಲ್ಲ. ಅದೇ ರೀತಿ ಜ್ಞಾತೋ ಘಟ ಈ ವಾಕ್ಯ ಪ್ರಯೋಗ ಮಾಡಿದರೂ ಕೂಡ ಆ ಘಟದಲ್ಲಿ ಜ್ಞಾತತಾ ತೋರ್ತದೆ. ಜ್ಞಾತೋ ಘಟ हे घट समझ लो, हौदे ना. घट की ज्ञातता ये अर्थ भट्टन को सम्मत है. ಇದು ನಿಮ್ಮ ಕುಮಾರಿ ಭಟ್ಟ ಅವ ಹೇಳ ನೀವು ಇದು ನಮಗೂ ಸಮ್ಮತ ಅವ್ರ ಅನುಭವ ಅನುಸಾರ ನಿಮಗೂ ಅನುಭವದ ನಮ್ಗೆ ಎಲ್ಲರಿಗೂ ಅನುಭವ ಅನುಸಾರನೇ ಅದು ಕಾಯ್ತೆ. ಜೈಸೆ ಅನಿತ್ಯೋ ಘಟ ಯಾಕನೇತೆ ಅನಿತ್ಯೋ ಅಂತ ಘಟ ಹಿಂಗೆ ಹೇಳೋಣದ್ರಿಂದ अनित्य पदार्थ में विशेषण अनित्यत्व की प्रतीति घट में सर्वों को सम्मत है. अनित्यो घट ಅಂತ ಹಿಂಗೆ ಹೇಳೋಣದಿಂದ ಆ ಅನಿತ್ಯ ಪದಾರ್ಥದಲ್ಲಿ ಘಟ ವಿಶೇಷದ ಅನಿತ್ಯದ ವಿಶೇಷಣದ ಅನಿತ್ಯದ ಅನ್ನೋದು ವಿಶೇಷಣ ಘಟ ಇದು ವಿಶೇಷ ಎಲ್ಲರಿಗೂ ಸಮ್ಮತ ಅದೇನಿಲ್ಲ. ಅನಿತ್ಯೋ ಘಟ ಅಂದುಕೊಳ್ಳೆ ಆ ಘಟದಲ್ಲಿರುವ ಅನಿತ ಇದು ಘಟಕ ವಿಶೇಷಣ ಎಲ್ಲರಿಗೂ ಸಮ್ಮತ ಐತೇನಿಲ್ಲ. ವಿಶೇಷಣ ಅನಿತ್ಯತ್ವಕ್ಕೆ ಪ್ರತೀತಿ ಅಂದರೆ ಜ್ಞಾನ ಎಲ್ಲರಿಗೂ ಸಮ್ಮತದ. तैसे ज्ञातो घटा यकनेते ज्ञात पदार्थ में विशेषण ज्ञातत्व की घट में प्रतीति सर्वानुभव सिद्ध है. ಎಲ್ಲರಿಗಿದು ಅನುಭವ ಸಿದ್ಧ. ಜ್ಞಾತದಲ್ಲಿ ಇದು ವಿಶೇಷಣ, ಜ್ಞಾತತ್ವ ಘಟದಲ್ಲಿ ಜ್ಞಾನ ಎಲ್ಲರಿಗೆ ಅನುಭವ ಸಿದ್ಧದ. ज्ञातो घटा इस ज्ञान के अवसर में ज्ञातो घटा ಅಂತ ನಾವೇನು ಹೇಳಿದ್ರಲ್ಲ ನೀಯಾನ ಘಟಮಂ ಜಾನಾಮಿ ಅದರ ಸ್ಥಳದಲ್ಲಿನೇ याच्याप्रमाणे आता अवसर मी ಅಂದ್ರೆ ನಿಮ್ಗೆ ಗೊತ್ತಾಗ್ತಾನೆ तिस काल में ಅದೇ ಕಾಲದಲ್ಲಿ ಹಾಂ अवसर में ಅಂದ್ರೆ ಅದೇ ಕಾಲದಲ್ಲಿ ज्ञातो घटा इस ज्ञान के अवसर में घटम हम जानामि ये ज्ञान होवे. ನಾವು ಹೇಳೋದು ಜ್ಞಾತೋ ಘಟ, ನೀ ಹೇಳೋದು ಘಟಮಂ ಜಾನಾಮಿ. ನಾವು ಹೇಳೋದು ಜ್ಞಾತೋ ಘಟ, ನೀನು ಹೇಳೋದು ಘಟಮಂ ಜಾನಾಮಿ. इस रीति से विलक्षण ज्ञान संभव है. ಈ ರೀತಿಯಿಂದ ವಿಲಕ್ಷಣ ಜ್ಞಾನ ಹೇಳೋದು
ಸಂಭವಿಸುತ್ತದೆ. ಯಾತೆ ಅನು ಒಂದು ವ ಪಿಂಟಿಲ್ಲ ಸಾಯ ಜ್ಞಾನ ಅನು ವ್ಯವಸಾಯ ಅದು ಓ ಹಾಕ್ಬೇಕು ಅಂದರೆ ಒಂದು ಪ್ರಿಂಟ್ ಬಿದ್ದಿಲ್ಲ ಓ ನೆನಪು ಓ ಎಲ್ಲಿ ಅನು ವ್ಯವಸಾಯ ಎಕ್ಸಾಮ್ ಮ್ಯಾಲಿನ ಇನ್ನ ಮ್ಯಾಲ ಇದು ಬರ್ಕೊಳ್ಳೋ ಅವಸರವೇ ಇದರಲ್ಲಿ ಬರ್ಕೊಳಕತ್ತಿದ್ದೆ. ಹಾಂ ಅವಸರ ಅನು ವ್ಯವಸಾಯ ಇದಲ್ಲ ಒಂದು ಓ ಹೋಗ್ಯದ ಪ್ರಿಂಟ್ ಇಲ್ಲ ಓ ಇಲ್ಲ ಅನು ವ್ಯವಸಾಯಗೆ ಅನು ವ್ಯವಸಾಯ ಅಟ್ಟೆ ಪ್ರಿಂಟ್ಗಳು ಹಿಂಗೆ ಆತವ ಅವು ಚಾಪಸ್ದಾಗ ಹೋಗಿರ್ತಾವೆ. ಅನು ವ್ಯಾवसायिक विषय ज्ञान है ये नैयायिक मत असंगत है. ಅವ್ರ ಅನು ವ್ಯವಸಾಯ ಈಗ ಮುಂದೆ ಜ್ಞಾನ ಪ್ರಮತ್ವಕ ಜ್ಞಾನ ಅದು ಹಿಂಗಡೆ ಹೇಳ್ತೇವೆ ಅದು ಅನು ವ್ಯವಸಾಯ ಜ್ಞಾನ ಆತ ಅಂತ ಹೇಳಿದಿರಲ್ಲ ಇದ್ರ ಮೊದಲು ನಿಮ್ಗೆ ಇದು ನಿಮ್ದು ಹೇಳೋದು ಅಸಂಗತ. ಇಲ್ಲಿ ತನಕ ಅನು ವ್ಯವಸಾಯ ಜ್ಞಾನ ಅಸಂಗತ ಅಂತ ಹೇಳ್ಕೊಂಡು ಬಂದರು. ಇನ್ನು ಪ್ರತ್ಯೇಕ ಒಬ್ಬೊಬ್ಬರದು ಖಂಡನ್ ಮತ್ತು ನಾಳೆ ನೋಡೋಣ. ಎಲ್ಲ ಭಟ್ಟ ಪ್ರಭಾಕರ